ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಜಡಾಡಳಿತಕ್ಕೆ ಚಾಟಿಯೇಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ರಾಜ್ಯದಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೀವು ಪ್ರತಿನಿತ್ಯ ಗಮನಿಸ್ತಾ ಇದ್ದೀರಿ. ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಭೂ ಸ್ವಾಧೀನದ ಸವಾಲು ಎದುರಾಗಿದೆ. ಯಾವ ವಿಚಾರಕ್ಕೆ ಅಂತಂದ್ರೆ, ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ. ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದನ್ನ ಹೊರತಾಗಿ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಈ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೂ ಸಾಲು ಸಾಲು ಸವಾಲುಗಳಿವೆ. ಒಂದ್ ಕಡೆ ರೈತರ ವಿರೋಧ, ಮತ್ತೊಂದು ಕಡೆ 2ನೇ ಏರ್ಪೋರ್ಟ್ ಅನ್ನ ಮಾಡಲೇಬೇಕಾದಂತಹ ಒತ್ತಡ. ಹಾಗಿದ್ರೆ ಈಗ ಸರ್ಕಾರ ಏನ್ ಮಾಡುತ್ತೆ? DK ಶಿವಕುಮಾರ್ ಅವರ ಸ್ಟ್ಯಾಂಡ್ ಏನು? ಈಗ ಸರ್ಕಾರ 2ನೇ ಏರ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಎಲ್ಲಿ ಜಾಗ ಗುರುತು ಮಾಡಿದಾರಲ್ಲ ಆ ಜಾಗದ ರೈತರು ಹೇಳ್ತಾ ಇರೋದೇನು, ಅವರ ಸ್ಟ್ಯಾಂಡ್ ಏನು? ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಹೇಳ್ತಾ ಹೋಗ್ತೀವಿ. ಇದು ಇವತ್ತಿನ ನಮ್ಮ ಕವರ್ ಸ್ಟೋರಿ ಕೂಡ, ನಮ್ಮ ಕ್ಯಾಂಪೇನ್ ಅಭಿಯಾನ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. 2ನೇ ಏರ್ಪೋರ್ಟ್ನ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು ವೀಕ್ಷಕರೇ. ನಮ್ಮ ಈ ಅಭಿಯಾನದ ಜೊತೆಗೆ ನೀವು ಕೂಡ ಭಾಗಿಯಾಗಿ ಸರ್ಕಾರದ ಕಣ್ತೇರಿಸುವಂತಹ ಕೆಲಸವನ್ನ ಮಾಡೋಣ. ಈ ಪ್ರಾಜೆಕ್ಟ್ ಬೇಕಾ ಬೇಡವಾ, ಬೇಕು ಅಂತಂದ್ರೆ ಯಾಕೆ, ಬೇಡ ಅಂತಂದ್ರೆ ಯಾಕೆ, ರೈತರೇನು ಹೇಳ್ತಾರೆ, ಸರ್ಕಾರದ ನಿಲುವೇನು, ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡೋಣ. ಇನ್ನ ರಾಜಕೀಯ ಸುದ್ದಿಗಳನ್ನು ಕೂಡ ಗಮನಿಸೋಣ. ಈಗ ಟಾಪ್ 10 ಹೆಡ್ಲೈನ್ಸ್ ನೋಡಿ. ಸರ್ಕಾರದ ವಿರುದ್ಧ ಬಿಡದಿ ರೈತರು ಸಿಡಿದೆದ್ದಿದ್ದಾರೆ. ಬಿಡದಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಕೂಡ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇವತ್ತೇನಾಯ್ತು ಅಂತಂದ್ರೆ, ಸರ್ವೆಗೆ ಬಂದಂತ ಅಧಿಕಾರಿಗಳಿಗೆ ಕೊರಕೆ ತೋರಿಸುವಂತ ಕೆಲಸ ಆಯ್ತು. ಅಷ್ಟೇ ಅಲ್ಲ, ಅವ್ರು ಯಾವ ಕಾರ್ಗಳನ್ನು ತಗೊಂಬಂದಿದ್ರು ಆ ಕಾರ್ಗಳಿಗೆ ಕಲ್ಲೇಟ್ ಅಂಥದ್ದು ಏನಾಯ್ತು ಅಲ್ಲಿ ಅಂತಂದ್ರೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಬೈರಮಂಗಲದಲ್ಲಿ ರೈತ ಮಹಿಳೆಯರು ಧರಣಿ ಕುಳಿತು ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿದ ಮೇಲೆಯೂ ಕೂಡ ಯಾಕೆ ನಿಮ್ಮ ಪಾಡಿಗೆ ನೀವು ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ರೈತರು. ಏನಾಯ್ತು ನೋಡ್ತಾ ಹೋಗೋಣ. ಇನ್ನ ರೈತರ ರೋಷಾಗ್ನಿಗೆ ಬಿಡದಿಯ ಮಂಡಲಹಳ್ಳಿ ನಿಗಿ ಕೆಂಡಾಯಿತು. ಸ್ಥಳಕ್ಕೆ ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಅವರು ಭೇಟಿ ಕೊಡಬೇಕಾದಂತ ಪರಿಸ್ಥಿತಿ ಬಂತು. ಪೊಲೀಸರ ಜೊತೆಯೂ ಕೂಡ ರೈತರ ಸಂಘರ್ಷ ಜೋರಾಗಿತ್ತು, ಮಾತಿನ ಚಕಮಕಿ ನಡೆಯಿತು. ಇದ್ರ ಬಗ್ಗೆಯೂ ಡೀಟೇಲ್ಸ್ ಕೊಡ್ತೀವಿ. ಇನ್ನ ಕೆಟ್ಟ ಘಟನೆಗಳಿಗೆ ಆಸ್ಪದ ಕೊಡಬೇಡಿ ಅಂತ ಬಿಡದಿಯ ರೈತರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳನ್ನ ದುರ್ಬಳಕೆ ಮಾಡದಂತೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡುವಂತಹ ಕೆಲಸ ಕೇಂದ್ರ ಸಚಿವರಿಂದ ಇವತ್ತು ಆಗಿದೆ. ಕೆಟ್ಟ ಘಟನೆಗಳಿಗೆ ಆಸ್ಪದ ಕೊಡಬೇಡಿ ಅಂತ ಸ್ವತಃ ರೈತರಿಗೆ ಮನವಿ ಮಾಡಿಕೊಳ್ಳುವಂತ ಕೆಲಸ ಕುಮಾರಸ್ವಾಮಿ ಅವರಿಂದ ಆಗಿದೆ. ಹಾಗಿದ್ರೆ ಕುಮಾರಸ್ವಾಮಿ ಅವರು ಇನ್ನೂ ಏನೇನು ವಿಚಾರಗಳನ್ನ ಮಾತಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನ ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂತ. ಯಾವಾಗ, ಏನು, ಎತ್ತ, ಏನ್ ನಡೀತಾ ಇದೆ? ಹೈಕಮಾಂಡ್ನ ಕರೆಗಾಗಿ CM ಕಾತರದಿಂದ ಕಾದು ಕುಳಿತಿದ್ದಾರೆ. ಒಂದಿನ ಮುಂಚೆನೆ ದೆಹಲಿಗೆ ಹೋಗ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಫೋನ್ ಬರ್ತಾ ಇದ್ದಂಗೆ ಮೊದಲೇ ಅವತ್ತು ನಾನಂದ್ರೆ ಕರೆದ ಒಂದು ದಿನ ಮುಂಚೆನೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಈ ಕಡೆ ಲಾಬಿ ಮತ್ತೊಂದು ಎಲ್ಲ ಕೂಡ ಈಗಾಗಲೇ ಜೋರಾಗಿದೆ. ಇನ್ನು ಆಗಸ್ಟ್ 6ನೇ ತಾರೀಕಿಂದ ಅಧಿವೇಶನ. ಅದಕ್ಕೂ ಮುನ್ನ ಇವೆಲ್ಲ ವಿಚಾರಗಳು ಇತ್ಯರ್ಥ ಆಗ್ಲಿಕ್ಕಿದೆ. ನಾಳೆ ನಾಡಿದ್ರಲ್ಲಿ CM ದೆಹಲಿಗೆ ಹೋಗ್ತಾರೆ. ಆಷಾಢಕ್ಕೂ ಮೊದಲೇ ವಿಸ್ತರಣೆ ಆಗ್ಬಹುದು. ಹಾಗಿದ್ರೆ ಇದು ಸದ್ಯಕ್ಕಿನ ಪ್ರಶ್ನೆ. ಸೊ ಆಷಾಢಕ್ಕೂ ವಿಸ್ತರಣೆಗೂ ಏನು ಸಂಬಂಧ ರೀ ಅಂತ ರಾಮಲಿಂಗಾರೆಡ್ಡಿ ಅವರು ಇದೇ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಆಷಾಢ ಆದರೂ ಕೂಡ ವಿಸ್ತರಣೆ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾತಾಡಿದ್ದಾರೆ. ನೋಡೋಣ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನಿಮಗೆ. ಇನ್ನ ನಕಲಿ ಆದಾಯ ಪ್ರಮಾಣ ಪತ್ರವನ್ನು ನೀಡಿ ಪುತ್ರಿಗೆ ನೌಕರಿ ಕೊಟ್ಟಿರುವ ವಿಚಾರ. ಇತಿಹಾಸದಲ್ಲೇ ಮೊದಲ ಬಾರಿಗೆ KPSC ಅಧ್ಯಕ್ಷರನ್ನ ಅಮಾನತು ಮಾಡಿರೋದು. ಶಿವಶಂಕರಪ್ಪ ಅವರನ್ನ ಸಸ್ಪೆಂಡ್ ಮಾಡಿ ಸ್ವತಃ ಗವರ್ನರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಏನಾಯ್ತು KPSCಯಲ್ಲಿ ಅಂಥದ್ದೇನಾಯ್ತು ಎತ್ತ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇನ್ನ ಸಂಸ್ಕೃತಿ ಕ್ರೀಡೆಗೆ ಉತ್ತೇಜನ ತಪ್ಪಲ್ಲ, ಮುಖ್ಯಮಂತ್ರಿಗಳು ನಿರ್ಧರಿಸಿ ಆಗಿದೆ. ಮೈಸೂರಿನಲ್ಲಿ ಕಂಬಳ ಶತಸಿದ್ಧ. ನೋಡಿ, ಈ ಕಂಬಳದ ವಿಚಾರವಾಗಿ ಈಗ ಮೊನ್ನೆ ಮೈಸೂರು MP ಏನು ಮಾತಾಡ್ತಾ ಇದ್ರು ನಾವು ಗಮನಿಸಿದ್ವಿ. ಈಗ ಈ ಕಡೆ ಕ್ರೀಡೆಗೆಲ್ಲ ಉತ್ತೇಜನ ಕೊಡುವಂಥ ಕೆಲಸ ಆಗ್ತಾ ಇದೆ. ಮೈಸೂರಿನಲ್ಲಿ ಕಂಬಳ ಶತಸಿದ್ಧ. ಮರ ಕತ್ತರಿಸಿದ್ದು ತಪ್ಪೆಂದ ಸಚಿವ ಯತೀಂದ್ರ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಿದ್ರೆ ಯಾವ ವಿಚಾರಗಳ ಬಗ್ಗೆ ಏನೇನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನ
ಫುಟ್ಪಾತ್ ಆಯಿತು, ಈಗ ರಾಜಕಾಲುವೆ ಒತ್ತುವರಿ ಆಪರೇಷನ್ಗೂ ಕೂಡ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ JCBಗಳು ಶೀಘ್ರಾತಿ ಶೀಘ್ರ ಸರ್ಕಾರ ಅಂದುಕೊಂಡಂತೆ ಆದರೆ ಆರ್ಭಟಿಸ್ಲಿಕ್ಕಿವೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚಿಂತನೆ ನಡೆದಿದೆಯಂತೆ. ಇದಕ್ಕೂ ಒಂದು ಕಾರಣ ಇದೆ ವೀಕ್ಷಕರೇ. ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ಹೇಳಿದ್ದೇನೆ ಹೇಳಿ, ಇವ್ರು ಏನ್ ಮಾಡ್ತಿದ್ದಾರೆ, ಬಡವ್ರ ಮೇಲೆ ಇವರ ದೌಲತ್ತು ದರ್ಪ ತೋರಿಸ್ತಾ ಇದ್ದಾರೆ, ಉಳ್ಳವ್ರ ಮೇಲೆ ತೋರಿಸ್ಲಿ, ಯಾಕಾಗಬಾರ್ದು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಅವರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಅಪವಾದದಿಂದ ಹೊರಗೆ ಬರಬೇಕು. ಅಪವಾದದಿಂದ ಹೊರಗೆ ಬರಬೇಕು ಅಂತಂದ್ರೇನು, ಪ್ರಭಾವ ಹೊಂದಿದವರು ಉಳ್ಳವರು ಯಾರೆಲ್ಲ ರಾಜಕಾಲುವೆ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಟಿದಾರೋ, ಹಾಸ್ಪಿಟಲ್ ಕಟ್ಟಿದಾರೋ, ಮಾಲ್ ಕಟ್ಟಿದಾರೋ, ಯಾರ್ಯಾರು ಏನೇನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ ಅದನ್ನೂ ಬಿಡೋದಿಲ್ಲ ಅನ್ನೋಂಥ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ನೋಡೋಣ ಅದು ಏನಾಗುತ್ತೆ ಅಂತ. ಇನ್ನು ಮುಂದೆ ಅಯೋಧ್ಯೆ ರಾಮ ಮಂದಿರ ಹುಂಡಿ ಹಣ ಕಳುವು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಪ್ರಗತಿ ವರದಿಗೆ ಕೇಂದ್ರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಅನ್ನ ನೀಡಿರೋದು. 1 ವಾರದ ಗಡುವನ್ನು ವಿಧಿಸಿ ಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಏನಾಗುತ್ತೆ ನೋಡೋಣ. ಆ ನೋಟಿಸ್ನಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಬೇಕು, ವರದಿಯನ್ನು ನೀಡಬೇಕು. ಇನ್ನು ಕಾವೇರಿಯಲ್ಲಿ ಗಾನಕೋಗಿಲೆ ಲೀನ ಆಗಿರೋದು, ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ನಲ್ಲಿ ಅಸ್ಥಿ ವಿಸರ್ಜನೆ, ಜಾನಕಮ್ಮ ಮೊಮ್ಮಗಳು ಅಪ್ಸರಾ ಅವರು ವಿಧಿವಿಧಾನವನ್ನು ನೆರವೇರಿಸಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಈಗ ಮೊದಲ ಸ್ಟೋರಿ ವೀಕ್ಷಕರೇ ನಿಮ್ಮ ಮುಂದೆ. ಇನ್ನು ಬಿಡದಿ ಟೌನ್ಶಿಪ್ ವಿರೋಧದ ಕಿಚ್ಚು ಮತ್ತೆ ಸ್ಫೋಟಗೊಂಡಿದೆ. ಬಿಡದಿಯ ಮಂಡಲಹಳ್ಳಿಯಲ್ಲಿ ಅಕ್ಷರಶಃ ರೈತರು ಸಿಡಿದೆದ್ದಿದ್ರು. ವಿರೋಧದ ನಡುವೆ ಸರ್ವೇಗ ಬಂದ ಅಧಿಕಾರಿಗಳ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಿದ್ದಾರೆ. ಇವತ್ತು ಏನೇನಾಯಿತು ಈ ಸಂದರ್ಭದಲ್ಲಿ, ರೈತರ ಆಕ್ರೋಶಕ್ಕೆ ಕಾರಣ ಏನು, ಈ ವರದಿ ನೋಡ್ಕೊಂಡ್ ಬನ್ನಿ. ಬಿಡದಿ ಭೂ ಯುದ್ಧದಲ್ಲಿ ರೈತರ ರೋಷಾಗ್ನಿ ಸ್ಫೋಟ. ಅಧಿಕಾರಿಗಳ ಮೇಲೆ ಕಲ್ಲೇಟು, ಪೊರಕೆ ಪೂಜೆ. ಕಟ್ಟೆಯೊಡೆದ ರೈತರ ಆಕ್ರೋಶ, ಸರ್ವೇಗ ಬಂದ ಅಧಿಕಾರಿಗಳ ಮೇಲೆ ಕಲ್ಲು, ಇಟ್ಟಿಗೆ ತೂರಾಟ, ಅನ್ನದಾತರ ಕಲ್ಲೇಟಿಗೆ ಪೀಸ್ ಪೀಸಾದ ಅಧಿಕಾರಿಗಳ ಕಾರಿನ ಗಾಜು. ಪೊರಕೆ ಹಿಡಿದು ಅಟ್ಟಾಡಿಸಿದ ರೈತ ಮಹಿಳೆಯರು ಅಧಿಕಾರಿಗಳಿಗೆ ಬಿತ್ತು ಪೊರಕೆ ಏಟು. ಈ ರಣಾಂಗಣದ ದೃಶ್ಯ ಕಂಡು ಬಂದಿದ್ದು ಬಿಡದಿಯ ಮಂಡಲಹಳ್ಳಿಯಲ್ಲಿ. ಮಂಡಲಹಳ್ಳಿ ಅಕ್ಷರಶಃ ಉದ್ವಿಗ್ನಗೊಂಡಿತ್ತು. ಸರ್ಕಾರ ರೈತರ ವಿರೋಧದ ನಡುವೆ ಭೂ ಸ್ವಾಧೀನಕ್ಕೆ ಮುಂದಾಗಿದ್ದು, ಸರ್ವೆ ಮಾಡೋದಕ್ಕೆ ಬಂದ ಅಧಿಕಾರಿಗಳನ್ನ ರೈತರು ಸ್ಥಳೀಯರು ಅಟ್ಟಾಡಿಸಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳಿಂದ ಅಧಿಕಾರಿಗಳಿದ್ದ ಕಾರುಗಳಿಗೆ ಕಲ್ಲು ತೂರಿದ್ದಾರೆ. ಮಹಿಳೆಯರು ಪೊರಕೆ ಸೇವೆ ಮಾಡಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾದ ಮಂಡಲಹಳ್ಳಿ. ಸ್ಥಳಕ್ಕೆ ಬಂದ SP ಜೊತೆಯೂ ರೈತರ ಸಂಘರ್ಷ. ಹೋರಾಟದ ಕಿಚ್ಚು ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ದೌಡಾಯಿಸಿ ಬಂದಿದ್ರು. ಇನ್ನು SP ಜೊತೆಯೂ ರೈತರು ವಾಗ್ವಾದಕ್ಕಿಳಿದಿದ್ರು. ಬಳಿಕ ಮಂಡಲಹಳ್ಳಿಗೆ ಹೆಚ್ಚುವರಿ ಪೊಲೀಸ್ ಪಡೆಯನ್ನು ರವಾನಿಸಲಾಯಿತು. ಏನು ಲೋಕಲ್ ರೈತರುಗಳಿದ್ದಾರೆ ಮತ್ತು ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಫರ್ದರ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮನವೊಲಿಕೆಗೆ ಅವರು ಒಪ್ಪಿಲ್ಲ. ಗೋಲಿಬಾರ್ ಮಾಡಿದ್ರು ಭೂಮಿ ಕೊಡಲ್ಲ. ಬೇಕಾದ್ರೆ ಗೋಲಿಬಾರ್ ಮಾಡಲಿ, ನಾನೇ ರೈತರ ಪರವಾಗಿ ಎದೆ ಕೊಡಲು ಈಗ ಸಿದ್ಧ ಇದ್ದೀನಿ, ಬೇಕಾದ್ರೆ ಗೋಲಿಬಾರ್ ಮಾಡಲಿ. ಸರ್ಕಾರ ಗೋಲಿಬಾರ್ಗೆ ಆದೇಶಿಸಿದ್ರು ಪರವಾಗಿಲ್ಲ, ಒಂದೇ ಒಂದಿಂಚು ಭೂಮಿ ಬಿಟ್ಕೊಡಲ್ಲ ಅಂತಿದ್ದಾರೆ ರೈತರು. ಭೂ ಸ್ವಾಧೀನ ಒಂದೇ ಇದರಲ್ಲಿ ಮಾಡ್ಕೊಂಡಿದ್ದಾರಲ್ಲ, ನಾವು ಇವರು ಜಮೀನು ಕೊಡೋರಿಗೆ ನಾವೇನು ಮುರಿಯೋದಾಗಿಲ್ಲ. 9,600 ಎಕರೆಯಲ್ಲಿ ಬೇಡ ಅಂದವ್ರ ಜಮೀನು ಹೊರ ತೆಗಿಸ್ಬೇಕು. ಜಿಲ್ಲಾಧಿಕಾರಿಯಿಂದಲೋ ಮುಖ್ಯಮಂತ್ರಿಯಿಂದಲೋ ನಮ್ಗೆ ಆದೇಶ ಕೊಡಬೇಕು, ಅವಾಗ ನಾವು ಬಿಡ್ತೀವಿ. ಅಲ್ಲಿವರೆಗೂ ನಾವು ಜೀವಂಶ ಮಾಡಕ್ಕೆ ಬಿಡಲ್ಲ. ಬೇಕಾದ್ರೆ ಗೋಲಿಬಾರ್ ಮಾಡಲಿ, ನಾನೇ ರೈತರ ಪರವಾಗಿ ಎದೆ ಕೊಡಲು ಈಗ ಸಿದ್ಧ ಇದ್ದೀನಿ, ಬೇಕಾದ್ರೆ ಗೋಲಿಬಾರ್ ಮಾಡಲಿ. ಸರ್ಕಾರದ ಚಿತಾವಣೆಗೆ ಕಾರಣ ಎಂದ HDK. ಏಕಾಏಕಿ ಸರ್ಕಾರದ ಅಧಿಕಾರಿಗಳು
ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ, ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಭೂಸ್ವಾಧೀನ ವಿರೋಧದ ಸಿಟ್ಟು ರೈತರ ರಟ್ಟೆಗೆ ಬಂದಿದೆ. ಪರ್ಕೆನಲ್ಲಿ ಹೊಡೆದಿರ್ತಕ್ಕಂಥ ಘಟನೆನ ತಾವು ಉಲ್ಲೇಖ ಮಾಡಿದ್ರಿ. ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿನ ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನ ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನು ಎದುರಿಸಬೇಕಾಗಿದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ, ಶಾಸಕರು ಬರುವಂತೆ ಆಗ್ರಹ. ಅವ್ರನ್ನ JMC ಸರ್ವೆ ಮಾಡ್ಕೊಂಡು ಹೋಗ್ಲಿ ಮೇಡಮ್, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನಾವು ಮಾಡಲ್ಲ, ನಾವು ಕೊಡಲ್ಲ ಅನ್ನೋದಕ್ಕೆ ನಮಗೂ ಒಂದು ಲೆಟರ್ ಕೊಡ್ಲಿ, ನಮಗೂ ಒಂದು ಬರವಣಿಗೆ ಬರ್ಕೊಡ್ಲಿ. ನಮ್ಮ DC ಅವರು ಎಲ್ಲೋಗವ್ರೆ, ನಮ್ಮ DC ಅವರು ನಮ್ಮ ಸ್ಪಾಟಿಗೆ ಬರಬೇಕು. DC ಅವರೇ ಆಗಿರ್ಬೋದು, AC ಅವರೇ ಆಗಿರ್ಬೋದು, ಈ ಬಾಲಕೃಷ್ಣ ಅವರೇ ಆಗಿರ್ಬೋದು, ನಮ್ಮ ಶಾಸಕರೇ ಆಗಿರ್ಬೋದು, ಯಾರು ಯಾಕೆ ಮೇಡಮ್ ಬರಲಿಲ್ಲ? ಇಷ್ಟೊಂದು ಪೊಲೀಸ್ನವ್ರು ಮಾತ್ರ ಸ್ಕ್ವಾಡ್ಗಳು ರೈತರ ಮೇಲೆ ದರೋಡೆ ಮಾಡಕ್ ಮಾತ್ರ ಕಳಿಸಿದ್ದಾರೆ. ಅವ್ರು ಮಾತ್ರ ಯಾಕೆ ಬರಲಿಲ್ಲ ಮೇಡಮ್? ಬರ್ಬೇಕಲ್ವಾ ಮೇಡಮ್? ಸದ್ಯ ಮಂಡಲಹಳ್ಳಿ ರೈತರು ಹೋರಾಟ ಮುಂದುವರೆಸಿದ್ದು ಮುಂದೇನಾಗುತ್ತೆ ಕಾದ್ ನೋಡಬೇಕಾಗಿದೆ. ಇನ್ನ ವೀಕ್ಷಕರೇ, ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಜಾಗವನ್ನು ಕೂಡ ಗುರುತು ಮಾಡಿದೆ. ಆದರೆ ಅಲ್ಲಿನ ಜನ ಮಾತ್ರ ಪ್ರಾಣ ಬಿಡ್ತೀವಿ, ಭೂಮಿ ಮಾತ್ರ ಕೊಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಈ ಹಿಂದೆ ಡಿ ಕೆ ಶಿವಕುಮಾರ್ ಬಿಡದಿ ವಿಚಾರದಲ್ಲಿ ಹಿಡಿದಿದ್ದಂಥ ಆ ಹಠ ಈ 2ನೇ ಏರ್ಪೋರ್ಟ್ ವಿಚಾರದಲ್ಲಿ ಸ್ವಲ್ಪ ಮೃದುವಾದಂತೆ ಕಾಣ್ತಾ ಇದೆ. ಹಾಗಿದ್ರೆ ಮುಖ್ಯಮಂತ್ರಿಗಳ ನಿಲುವೇನು, ಸರ್ಕಾರದ ನಿಲುವೇನು, ರೈತರ ನಿಲುವೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ಗೆ ಜಾಗ ಗುರುತು. ಬಿಡದಿ ಬಳಿಕ ಮತ್ತೊಂದು ಭೂಸ್ವಾಧೀನ ಸವಾಲು. ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ. ಸಿಎಂ ಡಿ ಕೆ ಶಿವಕುಮಾರ್ಗೆ ಭೂಸ್ವಾಧೀನಪಡಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ. ಬಹುತೇಕ ರೈತರು ಫಲವತ್ತಾದ ಭೂಮಿ ಬಿಟ್ಟುಕೊಡಲ್ಲ ಅಂತಿದ್ದಾರೆ. ಇದೊಂದು ಕಡೆ ಆದರೆ ಇದೀಗ ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು ಎದುರಾಗಿದೆ. ಅದು ಯಾವುದು ಅಂದ್ರೆ ಅದೇ 2ನೇ ಏರ್ಪೋರ್ಟ್ ನಿರ್ಮಾಣ. ಬೆಂಗಳೂರಿಗೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಇದೀಗ ಸಿದ್ಧತೆ ನಡೆಸಿದೆ. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಸಭೆ ಮಾಡಿ ವಿಮಾನ ನಿಲ್ದಾಣ ನಿರ್ಮಾಣದ ಜಾಗವನ್ನು ಗುರುತು ಮಾಡಿದ್ದಾರೆ. ಏರ್ಪೋರ್ಟು ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರೂ ಹೆಚ್ಚು ಕಮ್ಮಿ ಆಗಬಾರ್ದು, ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೀವಿ. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಕನಕಪುರ ರಸ್ತೆಯ 2 ಹಳ್ಳಿಗಳಲ್ಲಿ ಜಾಗ ಗುರುತು. ಸಿಎಂ ಮೀಟಿಂಗ್ ಮಾಡಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ವೇಗ ಕೊಟ್ಟಿದ್ದಾರೆ. ಅದಾಗಲೇ ಬೆಂಗಳೂರು ದಕ್ಷಿಣ ಮತ್ತು ನೆಲಮಂಗಲ ಭಾಗದಲ್ಲಿ ಸ್ಥಳ ಗುರುತಿಸಿದ್ದಾರೆ. ತಮ್ಮ ಮತಕ್ಷೇತ್ರ ಕನಕಪುರದ ಹತ್ತಿರದಲ್ಲೇ ಇರುವ ಚೂಡಹಳ್ಳಿ, ಸೋಮನಹಳ್ಳಿ ಹಾಗೂ ನೆಲಮಂಗಲ, ಕುಣಿಗಲ್ ರಸ್ತೆಯಲ್ಲಿ ಸ್ಥಳ ಗುರುತಿಸಿದ್ದಾರೆ. ಬೆಂಗಳೂರಿನ 2ನೇ ಏರ್ಪೋರ್ಟು ಚೂಡಹಳ್ಳಿ ಮತ್ತು ನಾಗನಾಯಕನಹಳ್ಳಿ ಭಾಗದಲ್ಲಿ ಈಗ ಸರ್ಕಾರ ಮಾಡಲು ಡಿಸೈಡ್ ಮಾಡಿದ್ದಾರೆ. ಇನ್ನೂ ಗುರುತು ಮಾಡಿಲ್ಲ ಜಾಗ. ಯಾಕಂದರೆ ಒಂದು ಕಡೆ ಬನ್ನರಘಟ್ಟ ಹತ್ತಿರ ಸೋಮನಹಳ್ಳಿ ಮತ್ತು ಈ ಚೂಡಹಳ್ಳಿ ಭಾಗದಲ್ಲಿ ಈ ಒಂದು 2ನೇ ಏರ್ಪೋರ್ಟ್ ಮಾಡಲು ಈಗ ಮುಂದಾಗ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಸಭೆ ಮಾಡಿ ಈಗ ಡಿಸ್ಕಷನ್ ಆಗಿದೆ. ಈ ಒಂದು ಭಾಗದ ಗ್ರಾಮಸ್ಥರು ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಏರ್ಪೋರ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ.
ಈ 3 ಸ್ಥಳಗಳ ಪೈಕಿ ಚೂಡಹಳ್ಳಿ ಮತ್ತು ಸೋಮನಹಳ್ಳಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಇವೆರಡೂ ಸ್ಥಳ ಕನಕಪುರಕ್ಕೆ ಸಮೀಪವಾಗಲಿದೆ. ಹೀಗಾಗಿ ಚೂಡಹಳ್ಳಿಯಲ್ಲಿ 4655 ಎಕರೆ, ಸೋಮನಹಳ್ಳಿಯಲ್ಲಿ 4376 ಎಕರೆ ಭೂಮಿ ಇದ್ದು, ಎರಡು ಪ್ರದೇಶಗಳನ್ನು ಒಟ್ಟುಗೂಡಿಸಿದರೆ 9000 ಎಕರೆಗೂ ಹೆಚ್ಚಿನ ಭೂಮಿ ಸಿಗಲಿದೆ. ಆದ್ರೀಗ ಚೂಡಹಳ್ಳಿ ಗ್ರಾಮಸ್ಥರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಜಾಗ ಕೊಡಲ್ಲ ಅಂತಿದ್ದಾರೆ. ಪ್ರಾಣ ಬಿಟ್ಟೇವು, ಭೂಮಿ ಬಿಡಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸ್ವಾಮಿ, ನಾವೆಲ್ಲೋಗಣ ಕೂಲಿ ಮಾಡ್ಕೊಂಡು ತಿಂದ್ರು ಉಂಟು, ಇಲ್ದಿರ ಇರೋದಿಷ್ಟು ಗೂಡೆ ಇರೋದು. ಈ ಮಕ್ಕಳನ್ನ ಬಿಟ್ಟು ಮರಿನ್ ಬಿಟ್ಟು ಎಲ್ಲೋಗಿ ನಮ್ಮಂತ ವಯಸ್ಸಾದವರೆಲ್ಲ ಎಲ್ಲೋ ಕಾಡುಗಳಿಗೆ ಒಬ್ಬೊಬ್ರನ್ನಂತ ಬೀಳಕತ್ತೈತ್ರ. ಎಲ್ಲ ಇರೋದೆಲ್ಲ ಒಂದೇ ಜಾತ್ ಬಾಯಿ, ಒಂದೇ ಕುಟುಂಬ, ಏನೋ ಕೂಲಿ ಮಾಡ್ಕೊತೀವಿ. ಎಲ್ಲ ನೋಡಿ ಇಂಥ ವಯಸ್ಸಾದವ್ರನ್ನೆಲ್ಲ ಎಲ್ಲಿ ಕರ್ಕೊಂಡೋಗಿ ಹಾಕೋಣ ನಾವು. ಇತ್ತ 2ನೇ ಏರ್ಪೋರ್ಟ್ ಚೂಡಹಳ್ಳಿ ಹಾಗೂ ನಾಗನಾಯಕನಹಳ್ಳಿಯಲ್ಲಿ ಸಿಂಗಾಪುರದ ಮೂಲದ ಕಂಪನಿ ಸರ್ವೆ ಆರಂಭಿಸಿದೆ. ಕಾರಣ ಬಂದು ಗ್ರೀನ್ ಝೋನ್ ಏರಿಯಾ ಅಂತ ಹೇಳಿ, ಗ್ರೀನ್ ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಹೇಳಿ ಮಾಡ್ತಾರೆ. ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅಷ್ಟೇ, ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಬಂದಿದೆ. ಪರ್ಮಿಷನ್ ಸಿಕ್ಕಿದೆ, ಸೊ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಭಾಗದಲ್ಲಿ ಮಾಡಿದ್ರಿ ಸರ್ವೆ? ಈಗ ಈ ಒಂದು ಭಾಗದಲ್ಲಿ ಏರಿಯಾ ಹೆಸರುಗಳೆಲ್ಲ ಗೊತ್ತಿಲ್ಲ. ಇಲ್ಲೊಂದು 2-3 ಏರಿಯಾ ಅಂದರೆ ನಮಗೆ ಕೊಟ್ಟಿರೋ KML ಪ್ರಕಾರ 3 KML ಕೊಟ್ಟಿದ್ದಾರೆ. 3ರಲ್ಲಿ 2 ಕಂಪ್ಲೀಟ್ ಮಾಡ್ತಾ ಇದ್ದೀವಿ, 3ನೇದೊಂದು ಬಾಕಿ ಇದೆ. 2ನೇ ಏರ್ಪೋರ್ಟ್ ಇಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಗೊತ್ತಾಯ್ತು, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ, ಬಟ್ ನಮಗೆ ಕನ್ಫರ್ಮೇಷನ್ ಏನಿಲ್ಲ. ಕೆಂಪೇಗೌಡ ಏರ್ಪೋರ್ಟ್ ಒತ್ತಡ ಕಡಿಮೆಯಾಗುತ್ತಾ? ಸಿಎಂ DK ಶಿವಕುಮಾರ್ಗೆ ಭೂಸ್ವಾಧೀನದ ಟಾಸ್ಕ್. ಸರ್ಕಾರಕ್ಕೆ 2ನೇ ಏರ್ಪೋರ್ಟ್ ಮಾಡಲು ದೊಡ್ಡ ಸವಾಲು ಎದುರಿದೆ. ನಿಗದಿ ಮಾಡಿರುವ ಜಾಗ ಕಾಡು ಪ್ರದೇಶ, ಹಸಿರು ವಲಯ ಜಾಗವಾಗಿದ್ದು ಅರಣ್ಯ ಇಲಾಖೆಯ ರಿಪೋರ್ಟ್ ಬೇಕಿದೆ. ಇದರ ಜೊತೆಗೆ 2033ರವರೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಸುಮಾರು 150 ಕಿಲೋಮೀಟರ್ ಒಳಗೆ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ. ಹೀಗಾಗಿ ಕೇಂದ್ರ ಜೊತೆಗೆ ಚರ್ಚಿಸಬೇಕಾಗಿದೆ. ಇತ್ತ ಬಿಡದಿಯಲ್ಲಿ ಟೌನ್ಶಿಪ್ ವಿಚಾರವಾಗಿ ರೈತರು ಸಿಡಿದಿದ್ದಾರೆ. ಫಲವತ್ತಾದ ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಸಹ ಫಲವತ್ತಾದ ಭೂಮಿ ಇದ್ದು ರೈತರು 5-6 ಬೆಳೆಗಳು ಬೆಳೆಯುತ್ತಾರೆ. ಅವ್ರನ್ನೂ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಅದರಲ್ಲಿ ಸ್ಟೇಕ್ ಹೋಲ್ಡರ್ ಮಾಡ್ಕೊಂಡು ಮಾಡೋಕ್ಕಾಗುತ್ತೆ, ಅದ್ರ ಮೇಲೆ ಅವಾಗ ಅವರು ಅದು ಇನ್ವಾಲ್ವ್ ಆಗ್ತಾರೆ. ಅದು ಲ್ಯಾಂಡ್ ಕೊಡೋದೈತೆ, ಇದು ಮಾಡೋದು ಬರುತ್ತೆ. ಅವ್ರನ್ನ ಬರೀ ಲ್ಯಾಂಡ್ ಇಸ್ಕೊಂಡು ಅವ್ರಿಗೆ ಕಂಪನಿ ಕೊಟ್ರೆ ನಾಳೆ ಅವ್ರ ಫ್ಯೂಚರ್ಗೆ ಇದ್ರಲ್ಲ ಅವ್ರನ್ನೂ ಆಸ್ ಅ ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ ಮಾಡಿ ಅದರಲ್ಲಿ ಅವ್ರಿಗೆ ಯಾವ ಥರ ಅವ್ರಿಗೂ ಫ್ಯೂಚರ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ಲಾನ್ ಮಾಡಿ ಬೆಂಗಳೂರು ಇನ್ನೊಂದು 25 ವರ್ಷದಲ್ಲಿ ಆ ಲೆವೆಲಲ್ಲಿ ವರ್ಲ್ಡ್ನಲ್ಲಿ ಒಂದು ಇಂಪಾರ್ಟೆಂಟ್ ಸಿಟಿಯಾಗಿ ಬೆಳೆಯುವಂಥ ಒಂದು ನಗರ ಇದು. ಸಹಜವಾಗಿ ಬೆಂಗಳೂರು ಇನ್ನೊಂದು ಏರ್ಪೋರ್ಟ್ ಬೇಕು, ಅದು ನಮ್ಮ ಸೌತ್ ಬೆಂಗಳೂರು ಕಡೆಗೆ ಏರ್ಪೋರ್ಟ್ ಬೇಕು ಅನ್ನೋದ್ರ 2ನೇ ಮಾತಿಲ್ಲ. ಆದರೆ ರಾಜ್ಯ ಸರ್ಕಾರ ಫಲವತ್ತಾದಂಥ ರೈತರು ಉಳುಮೆ ಮಾಡ್ತಾ ಇರುವಂಥ ಜಮೀನನ್ನು ತೆಗೆದುಕೊಂಡು ಅವರಿಗೆ ಕರೆಕ್ಟಾಗಿರುವಂಥ ಕಾಂಪನ್ಸೇಷನ್ ಕೊಡದಲೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ದಲೆ ಏಕಾಏಕಿ ನಾವೇನೋ ಮಾಡ್ತೀವಿ ಅಂತ ಹೋಗುವಂಥದ್ದು ಸರಿಯಲ್ಲ. ರೈತರ ವಿಶ್ವಾಸಕ್ಕೆ ತಗೊಳ್ಬೇಕು. ಸದ್ಯ ಸರ್ಕಾರಕ್ಕೆ ಮುಂದೆ ಸಾಲು ಆಡಳಿತಾತ್ಮಕ ಹಾಗೂ ತಾಂತ್ರಿಕ ಸಮಸ್ಯೆಗಳು ತಲೆ ಎತ್ತಿ ನಿಂತಿದ್ದು ಫಲವತ್ತಾದ ಭೂಮಿ ಬದಲು ಒಣಭೂಮಿಯಲ್ಲಿ ಮಾಡಿ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಅವುಗಳನ್ನು ನಿಭಾಯಿಸಿ ಸರ್ಕಾರ ಯಾವಾಗ 2ನೇ ಏರ್ಪೋರ್ಟ್ಗೆ ಶಂಕುಸ್ಥಾಪನೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ, ಈಗ 2ನೇ ಏರ್ಪೋರ್ಟನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕಿರುವಂಥ ಏರ್ಪೋರ್ಟ್ ಇದು ಯಾವ್ಯಾವ ವಿಚಾರಗಳಿಂದ ಬಹಳ ವಿಶೇಷ ಆಗುತ್ತೆ, 2ನೇ ಏರ್ಪೋರ್ಟ್ ಈಗ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇರೋದು ಉದ್ದೇಶ ಏನು, ಇವು ಹಲವು ರೀತಿಯ ಪ್ರಶ್ನೆಗಳು ಮೂಡುತ್ತೆ. ನಾವೀಗ ಇದರ ವಿಶೇಷತೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಅಂದರೆ ಈಗ ಸದ್ಯಕ್ಕಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ KIAL, ಒಟ್ಟು ಪ್ರಯಾಣಿಕರ ಸಂಚಾರ ಇಲ್ಲಿ 4.44 ಕೋಟಿ ವೀಕ್ಷಕರೇ. 2025-26 ಲೆಕ್ಕವನ್ನು ಮುಂದೆ ನಾವು ಇಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಪ್ರಯಾಣಿಕರು 72,27,399 ಅಂತಾರಾಷ್ಟ್ರೀಯ ಪ್ರಯಾಣಿಕರು. ಇನ್ನು ಒಟ್ಟು ವಿಮಾನಗಳ ಸಂಚಾರ ಎಷ್ಟಾಗುತ್ತೆ ಅಂತಂದರೆ 2,79,971. ಎಷ್ಟು? 2,79,971 ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ. ಸರಕು ಸಾಗಾಟ ಎಷ್ಟಾಗುತ್ತೆ ಅಂತಂದರೆ 5,32,012 ಟನ್ ಸರಕು ಸಾಗಾಟ ಆಗುತ್ತೆ ಇಲ್ಲಿ. ಈ ಎಲ್ಲ ವಿಚಾರಗಳಿಂದ ಈ ಏರ್ಪೋರ್ಟ್ ವಿಶೇಷ ಅನ್ನಿಸ್ಕೊಳ್ಳುತ್ತೆ. ಇನ್ನು 3ನೇ ಜನದಟ್ಟಣೆಯ ಏರ್ಪೋರ್ಟ್ ನಮ್ಮದು ಬೆಂಗಳೂರು 3ನೇ ಸ್ಥಾನದಲ್ಲಿದೆ. ಮುಂಬೈ ಫಸ್ಟ್ ಪ್ಲೇಸಲ್ಲಿದೆ, ಡೆಲ್ಲಿ ಸೆಕೆಂಡ್ ಪ್ಲೇಸಲ್ಲಿದೆ, ಬೆಂಗಳೂರು 3ನೇ ಪ್ಲೇಸಲ್ಲಿ.
ಇಷ್ಟೆಲ್ಲ ಕಾರಣಗಳಿಗೆ ವಿಶೇಷ ಅನ್ನಿಸ್ತಾ ಇದೆ. ಇನ್ನು ಕನಕಪುರ ರಸ್ತೆನೇ ಯಾಕೆ? ಈಗ ಜಾಗವನ್ನು ಕೂಡ ಗುರುತು ಮಾಡಿದ್ದಾರೆ, ಎಲ್ಲಿ ಮಾಡಬೇಕು, ಏನು ಎತ್ತ ಅಂತ ಹೇಳಿ. ಅದರಲ್ಲಿ 2 ಜಾಗಗಳನ್ನು ಗುರುತಿಸಿದ್ದಾರೆ. ಒಂದು ಚೂಡಹಳ್ಳಿ ಸೋಮನಹಳ್ಳಿ, ಮತ್ತೊಂದು ನೆಲಮಂಗಲದ ಕಡೆಯಲ್ಲೂ ಗುರುತು ಮಾಡಿದ್ದಾರೆ ಅನ್ನುವಂಥ ವಿಚಾರ. ಈಗ ಚೂಡಹಳ್ಳಿ ಸೋಮನಹಳ್ಳಿ ವಿಚಾರಕ್ಕೆ ಬರೋಣ, ಆಮೇಲೆ ಇನ್ನೊಂದು ಜಾಗದ ಬಗ್ಗೆಯೂ ನಾನು ಮಾಹಿತಿಯನ್ನು ಕೊಡ್ತೀನಿ. ಚೂಡಹಳ್ಳಿ ಸೋಮನಹಳ್ಳಿ ವಿಚಾರಕ್ಕೆ ಬಂದರೆ ಇಲ್ಲಿ ಗೋಮಾಳದ ಜಾಗ ಅಂತ ಇದೆ. ಎಷ್ಟಿದೆ? 2000 ಎಕರೆ ಗೋಮಾಳದ ಜಾಗ ಇದೆ ಚೂಡಹಳ್ಳಿಯಲ್ಲಿ. ಇದನ್ನು ಹೊರತುಪಡಿಸಿ ರೈತರ ಭೂಮಿಯನ್ನು ಕೂಡ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈಗ ಈ ಗೋಮಾಳದ ಜಾಗ ಯಾವುದೇ ತಂಟೆ ತಕರಾರಿರಲ್ಲ, 2000 ಎಕರೆ ಇದೆ. ಇದಕ್ಕೆ ಇನ್ನಷ್ಟು ಸೇರಿಸ್ಕೊಂಡ್ಬಿಟ್ರೆ ಈಸಿಯಾಗಿ ಏರ್ಪೋರ್ಟ್ ಆಗಿಬಿಡುತ್ತೆ ಅನ್ನೋಂಥ ಲೆಕ್ಕಾಚಾರ ಸದ್ಯಕ್ಕೆ ಗುರುತಿಸಿರುವಂಥ ಜಾಗದಲ್ಲಿ. ಸೊ ಸರ್ಕಾರಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಚೂಡಹಳ್ಳಿಯಲ್ಲಿ 4655 ಎಕರೆ ಭೂಮಿಯನ್ನು ಗುರುತಿಸಿದ್ದಾರೆ. ಇನ್ನಾದ್ರ ಪಕ್ಕದಲ್ಲಿ ಸೋಮನಹಳ್ಳಿ, ಇಲ್ಲಿ 4376 ಎಕರೆ ಭೂಮಿಯನ್ನು, 4376 ಎಕರೆ. ಸೊ ಈ ಚೂಡಹಳ್ಳಿ ಮತ್ತು ಸೋಮನಹಳ್ಳಿ 2 ಊರಿನ ಭೂಮಿಯನ್ನು ಒಟ್ಟು ಮಾಡಿದರೆ 9000 ಎಕರೆಗೂ ಹೆಚ್ಚಿನ ಭೂಮಿ ಸಿಗುತ್ತೆ. 9000 ಎಕರೆಗೂ ಹೆಚ್ಚಿನ ಭೂಮಿ ಸಿಗಲಿಕ್ಕಿದೆ. ಈಗ ಆ ಏರ್ಪೋರ್ಟ್ ಇದೆಯಲ್ಲ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು 4600 ಎಕರೆ ಇದೆ. ಈಗ 9000 ಎಕರೆ ಸೆಕೆಂಡ್ ಏರ್ಪೋರ್ಟ್ಗೆ ಅಂತ ದೊಡ್ಡ ಏರ್ಪೋರ್ಟ್ ಮಾಡೋದಕ್ಕೆ ಯೋಜನೆ ಇದೆ. ಮುಖ್ಯಮಂತ್ರಿಗಳ ಮತಕ್ಷೇತ್ರ ಕನಕಪುರಕ್ಕೆ ಈ ಚೂಡಹಳ್ಳಿ ಸೋಮನಹಳ್ಳಿ ಈ ಹಳ್ಳಿಗಳೇನಿದಾವಲ್ಲ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಬಿಡದಿಗೆ ಬಂದರೆ ಬಿಡದಿಗೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದರಿಂದ ಈ ಭಾಗದಲ್ಲಿ ಜಾಗ ಇರೋದು ಮತ್ತು ಜಾಗವನ್ನು ಗುರುತಿಸಿರೋದು ಮುಂದೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ. ಹೆಂಗೆ? ಈ ಜಾಗವನ್ನು ತಗೊಂಡ್ಬಿಟ್ರೆ ಆ ಭಾಗದಲ್ಲಿ ಜಾಗದ ಬೆಲೆ ಗಗನಕ್ಕೇರುತ್ತೆ ಅನ್ನುವಂಥ ಲೆಕ್ಕಾಚಾರ. ಅಲ್ಲದೆ ಕೆಲವು ಜನಪ್ರತಿನಿಧಿಗಳ ಜಾಗ ಇದೆ ಅನ್ನುವಂಥ ಆರೋಪವೂ ಕೂಡ ಇದೆ. ಈ ಬಿಡದಿ ವಿಚಾರದಲ್ಲಿಯೂ ಕೂಡ ಈ ಆರೋಪ ಕೇಳಿ ಬರ್ತಾ ಇದೆ. ಈಗ ಈ ಸೋಮನಹಳ್ಳಿ, ಚೂಡಹಳ್ಳಿ ಈ ವಿಚಾರದಲ್ಲಿಯೂ ಕೂಡ ಕೆಲವು ಜನಪ್ರತಿನಿಧಿಗಳ ಜಾಗ ಅಲ್ಲಿ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡೋಣ ಈಗ ರೈತರ ನಿಲುವೇನು ಅನ್ನೋದನ್ನು ನೀವು ಕೇಳಿದ್ರಿ. ನಾವು ಪ್ರಾಣ ಕೊಡ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ, ಸರ್ಕಾರವೂ ಕೂಡ ಈಗಾಗಲೇ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸರ್ಕಾರದ ಉದ್ದೇಶವನ್ನು ಕೂಡ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಈಗ ಟ್ರಾಫಿಕ್ನ ವಿಚಾರ, ಅಲ್ಲಿ ಜನದಟ್ಟಣೆ ವಿಚಾರ, ಅಲ್ಲಿ ಎಷ್ಟು ಒತ್ತಡ ಆಗ್ತಾ ಇದೆ, ಇವೆಲ್ಲವನ್ನು ಕೂಡ ಗಮನಿಸಿ ಸರ್ಕಾರ ಇಲ್ಲಿಯ ಟ್ರಾಫಿಕ್ ಮತ್ತು ಇಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಪರ್ಯಾಯವಾಗಿ ಇನ್ನೊಂದು ಏರ್ಪೋರ್ಟನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ನಮ್ಮ ಪ್ರತಿನಿತ್ಯದ ಮುಖ್ಯ ವಿಚಾರ ವೀಕ್ಷಕರು ಏನು? ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು ಎದುರಾಗಿದೆ. ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೂ ಕೂಡ ಸಾಲು ಸವಾಲುಗಳಿದೆ. ಒಂದು ಕಡೆ ರೈತರ ವಿರೋಧ, ಮತ್ತೊಂದು ಕಡೆ 2ನೇ ಏರ್ಪೋರ್ಟ್ ಮಾಡಲೇಬೇಕಾದಂಥ ಒತ್ತಡ ಸರ್ಕಾರಕ್ಕೆ. ಏನು ಮಾಡಬೇಕು ಈಗ ಸರ್ಕಾರ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ಆ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ, ಅಥವಾ ಫೋನ್ ಕರೆ ಮಾಡಿ ನೇರವಾಗಿ ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ, ಸರ್ಕಾರಕ್ಕೆ ಮತ್ತೊಂದು ಭೂಸ್ವಾಧೀನದ ಸವಾಲು ಎದುರಾಗಿದೆ. ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿದೆ. ಇದಕ್ಕೂ ಸಾಲು ಸವಾಲುಗಳು. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಸರ್, ಶ್ರೀರಾಮ್ ಅಂತ ಶಿರಾದಿಂದ. ಎಸ್ ಸರ್, ತಮ್ಮ ಅಭಿಪ್ರಾಯ? ಏನಿಲ್ಲ ಸರ್, ನಮಗೆ ಈ ಅವಶ್ಯಕತೆ ಇದೆ ಸರ್. ಆದ್ರೆ ಭೂಸ್ವಾಧೀನ ಈಗ ಬಿಡದಿಯಲ್ಲಿ ನಡೀತಾ ಇದೆ, ಭೂಸ್ವಾಧೀನ ಬೇರೆ ನಡೀತಾ ಇದೆ. ಭೂಸ್ವಾಧೀನದ ಬಗ್ಗೆ ರೈತರೆಲ್ಲ ಇದ್ದಾಗ್ತಿದ್ದಾರೆ. ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಜನಗಳು ಎಲ್ಲೆಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಇರುತ್ತೆ ಅಲ್ಲಿ ಇಂಥವಕ್ಕೆ ಕೈ ಹಾಕಕ್ ಹೋಗಬಾರ್ದು. ಯಾಕೆಂದ್ರೆ ರೈತರಿಗೆ ತೊಂದರೆ ಕೊಡಬಾರ್ದು. ಅದು ಬಿಟ್ಬಿಟ್ಟು ಎಲ್ಲಿ ಒಣಭೂಮಿ ಇರುತ್ತೆ, ಬೇಸಾಯ, ನೀರಾವರಿ ಬೇಸಾಯ ಎಲ್ಲಿ ಕಡಿಮೆ ಇರುತ್ತೆ ಆ ಜಾಗಗಳನ್ನ ಆರಿಸ್ಕೋಬೇಕು. ಎರಡನೇದು ಇನ್ನೊಂದೇನಪ್ಪಾ ಅಂದ್ರೆ, ಈಗ ಬೆಂಗಳೂರು ಪಕ್ಕನೆ ಮಾಡಿದ್ರೆ ಪ್ರಯೋಜನ ಏನ್ ಬಂತು? ಅಲ್ಲೇ ಏರ್ಪೋರ್ಟ್ ಇರುತ್ತೆ, ಇಲ್ಲೂ ಇನ್ನೊಂದು ಮಾಡಿದ್ರೆ ಅಲ್ಲಿ ಜನದಟ್ಟಣೆ ನಿಲ್ಲುತ್ತೆ, ಗಾಡಿ ಒಳಗೆ ಬರೋ ಬಂದೇ ಬರ್ತವೆ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ, ತುಮಕೂರಿಂದ ಈ ಕಡೆ, ತುಮಕೂರಿಂದ ಚಿತ್ರದುರ್ಗ ಮಧ್ಯ, ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಮಧ್ಯ ಇಲ್ಲಿ ಮಾಡಿದ್ರೆ ಉತ್ತರ ಕರ್ನಾಟಕದ ಜನ ಈ ಕಡೆ ಜನರೆಲ್ಲ ಬೆಂಗಳೂರಿಗೆ ಬರೋದು ಕಡಿಮೆ ಆಗುತ್ತೆ. ಅವಾಗ ಒತ್ತಡ ಕಡಿಮೆ ಆಗುತ್ತೆ.
ಒಣ ಭೂಮಿ ಇದೆ, ರೈತರು ಕೂಡ ಭೂಮಿ ಕೊಡೋದಕ್ಕೆ ಒಪ್ಕೊಳ್ತಾರೆ. ಅವಾಗ ಇದು ಏರ್ಪೋರ್ಟ್ ಮಾಡಿದಕ್ಕೂ ಒಂದು ಒಳ್ಳೇದಾಗುತ್ತೆ, ಜನಕ್ಕೂ ಅನುಕೂಲ. ಯಾಕಂದ್ರೆ ಡೌನ್ ಮಳಿಗೆ ಬರಲ್ಲ, ಬೆಂಗಳೂರಿಗೆ ಬಿಸಿ ಇರಲ್ಲ, ಅಲ್ಲಿ ಒತ್ತಡ ಇರಲ್ಲ, ಕೆಂಪೇಗೌಡ ಏರ್ಪೋರ್ಟ್ ಒತ್ತಡ ಇರಲ್ಲ. ಈ ಏರ್ಪೋರ್ಟ್ ಅವಾಗ ಹೋಗುತ್ತೆ. ಇವರು ಮುಖ್ಯಮಂತ್ರಿಗಳು ಎಲ್ಲ ನಮಗೆ ಬೇಕು, ನಮಗೆ ಬೇಕು. ಶ್ರೀರಾಮ್ ಅವರೇ, ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಎನಿಹಾವ್ ನಿಮ್ಮ ಅಭಿಪ್ರಾಯ ನಮಗೆ ಅರ್ಥ ಆಯಿತು. ಥ್ಯಾಂಕ್ ಯು ಶ್ರೀರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದ ಕರೆ ಮಾಡಿದ್ದಾರೆ, ಮಾಣಿಕ್ಯ ಜಾಧವ್ ಅಂತ ಹೇಳಿ. ನಮಸ್ಕಾರ ಮಾಣಿಕ್ಯ ಅವರೇ. ನಮಸ್ಕಾರ. ನಿಮಗೇನ್ ಅನ್ಸುತ್ತೆ, ಈಗ 2ನೇ ಏರ್ಪೋರ್ಟ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ, ರೈತರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಸರ್, 2ನೇ ಏರ್ಪೋರ್ಟ್ ಮಾಡ್ಬೇಕಂತಾರ ಕರ್ನಾಟಕ ಸರ್ಕಾರ. ಆದ್ರ ಪಾಪ ಒಳ್ಳೆ ಭೂಮಿ ಏನಪ್ಪಾ ಅಂದ್ರೆ ರೈತರು ಏನಪ್ಪಾ ಅಂತ ಅವರು ಏನಪ್ಪಾ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದಾರ. ಅದಕ್ಕೆ ಅವ್ರಿಗೆ ಏನಪ್ಪಾ ಆಸ್ಪದ ಕೊಡಬಾರ್ದು. ಆ ಪಾಪ ಮಕ್ಕಳಿಗೆ ಏನಪ್ಪಾ ಬಿಟ್ಟು ಕೊಡ್ಬೇಕು ಸರ್ ಜಮೀನು. ಯಾವ್ದು ಗೋಮಾಳ ಇದೆಯೋ, ಯಾವ ಸರ್ಕಾರಿ ಜಾಗ, ಅದು ಗುಡ್ಡಗಾಡು ಅಂತ ಏನಪ್ಪಾ ಮಾಡಿದ್ರೆ ಒಳ್ಳೇದು ಸರ್. ಪಾಪ ಊರು ತಮ್ಮ ಉಪಜೀವನ ಮಾಡುವಂತ ಜನರಿಗೆ ಏನಪ್ಪಾ ಹತ್ರ ದ್ರೋಹ ಬಗೆಯೋದು ಒಳ್ಳೇದಲ್ಲ ಸರ್ ಈ ಸರ್ಕಾರ. ಅದಕ್ಕಾಗಿ ಏನಪ್ಪಾ ನಂದು ವಿಚಾರ ಸರ, ಆ ಪಾಪ ರೈತರಿಗೆ ಏನಪ್ಪಾ ಹತ್ರ ಅವರು ಆ ಭೂಮಿಯನ್ನು ಬಿಟ್ಟು ಬೇರೆ ಯಾವ್ದು ಗೋಮಾಳ ಇದೆಯೋ, ಯಾವುದು ಒಕ್ಕಲ್ತಕ್ಕೆ ಬದಲಾದಂತ ಭೂಮಿ ಇದು ಅಂತ ಏನಪ್ಪಾ ಮಾಡಿದ್ರೆ ಒಳ್ಳೇದು ಸರ್ ನಮ್ಮ ಅಭಿಪ್ರಾಯ. ಓಕೆ ಓಕೆ, ಥ್ಯಾಂಕ್ ಯು ಮಾಣಿಕ್ ಜಾಧವ್ ಅವರು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬಸವರಾಜ್ ಅಂತ ಅದೇ ಕಲಬುರಗಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೇದಾಗಿ ನಿಮ್ಮ ಚಾನಲ್ಗೆ ಧನ್ಯವಾದ ಹೇಳ್ಬೇಕು ಸರ್. ಯಾಕಂದ್ರೆ ಜನರಿಗೆ ಇದೊಂದು ಒದಗಿಸಿಕೊಟ್ಟಿದ್ದೀರಿ ಸರ್. ಏನೋ ಅಭಿಪ್ರಾಯ ಹೇಳೋದಕ್ಕೆ ದಿನ ನೋಡ್ತಾ ಇರ್ತೀನಿ ಸರ್ ನಿಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಇವಾಗ ಇವ್ರು ಡಿ ಕೆ ಶಿವಕುಮಾರ್ ಸರ್ ಈ ತರ ಮಾಡ್ತಾರೆ ಸರಿ ಇಲ್ಲ ಸರ್. ರೈತರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದಾರೆ ಸರ್. ಬಿಡದಿ ಆಗಿರ್ಬೋದು, ಮತ್ತೆ ಈಗ 2ನೇ ವಿಮಾನ ನಿಲ್ದಾಣ ಸಲುವಾಗಿ ಭೂಸ್ವಾಧೀನ ಮಾಡ್ಕೊತಾ ಇದ್ದಾರೆ ಸರ್. ಈಗ ಅವೆಲ್ಲ ಕೈ ಬಿಟ್ಟು ತೀವ್ರವಾದ ಬರಗಾಲ ಇದೆ ಸರ್ ಇವಾಗ ರಾಜ್ಯದಲ್ಲಿ. ಮಳೆ ಇಲ್ಲ, ಏನಿಲ್ಲ. ರೈತರಿಗೆ ಹಳ್ಳಿಯಲ್ಲಿ ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಹಳ್ಳಿಗೆ ಒಟ್ಟ ನೀರೇ ಇಲ್ಲ ಸರ್ ಕುಡ್ಲಿಕ್ಕೆ, ಜಾನುವಾರಿಗೆ. ಅದ್ರ ಬಗ್ಗೆ ಅದಾಗ ಕಿಂಚಿತ್ನು ಅವ್ರಿಗೆ ಇದೆಯಲ್ಲ ಸರ್, ಬರೇ ಭೂಸ್ವಾಧೀನ ಬಿಡದಿ ಇದೆ ಆಯ್ತು ಸರ್. ಮತ್ತೆ ನಾ ಅನ್ನೋದೇನು ಸರ್, ಅಷ್ಟು ಮಾಡ್ಬೇಕೇ ಆಗಿತ್ತಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಬೇಕಷ್ಟು ಇದು ಇದೆ ಸರ್, ಭೂಮಿ ಮರುಭೂಮಿ ಇದೆ ಸರ್. ಈ ವಿಜಯಪುರ ಸೈಡ್ ಆಯ್ತು, ಮತ್ತೆ ನಮ್ಮ ಕಲಬುರಗಿ ಆಸ್ಪಾಸ್ ಇದೆ ಸರ್. ಅಲ್ಲಿ ಬಿಡದಿಯಲ್ಲೇ ಮಾಡ್ಬೇಕಂತ ಏನು ಇದೆಯಲ್ಲ ಸರ್, ಇಲ್ಲಿ ಮಾಡ್ಬೋದಲ್ಲ ಸರ್. ಉತ್ತರ ಕರ್ನಾಟಕನೂ ಬಹಳಷ್ಟು ಹಿಂದೆ ಇದೆ ಸರ್. ಅದರಲ್ಲಿ ಸ್ವಲ್ಪ ಸುಧಾರಣೆ ಆಗೈತೆ ಸರ್. ಅದಕ್ಕೆ ನನ್ನ ಅಭಿಪ್ರಾಯ ಏನಂದ್ರೆ, ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಇವರು ಮತ್ತೆ ಏರ್ಪೋರ್ಟ್ ಅಂತ ಏನ್ ಮಾಡ್ತಾ ಇದಾರೆ, ಇಂಥವೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ಬೋದಲ್ಲ ಸರ್. ಓಕೆ ಓಕೆ, ಫೈನ್. ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ನವೀನ್ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನವೀನ್ ಅವ್ರ ನಮಸ್ಕಾರ ಸರ್. ನಮಸ್ತೆ. ಸರ್ಕಾರ 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಮುಂದಾಗಿದೆ, ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ಈ ಕಡೆ ರೈತರು ಅವರ ನಿರ್ಧಾರ ತಿಳಿಸಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ, ಏನ್ ಮಾಡ್ಬೇಕು ಸರ್? ಇಲ್ಲಿ ಬೆಂಗಳೂರಲ್ಲಿ ಮಾಡೋದ್ಕಿಂತ ಹತ್ರ ಎತ್ತಿಟ್ಬಿಟ್ಟಿದ್ದಾರೆ. ಎಲ್ಲಿ? ಸಿರಾ CB ಹತ್ರ ನಮ್ಮ TB ಜಯಚಂದ್ರಣ್ಣ ಅವರು 9,000 ಎಕರೆ ಇದೆ, ಫ್ರೀನೂ ಇದೆ. ಅಲ್ಲಿ ಕ್ರೀಡಾಂಗಣನೂ ಮಾಡಿದ್ರು. ಈ ಆ ಕಡೆ ಹೋಗಿ ಯಾಕೆ ಸರ್ ಟ್ರಾಫಿಕ್ ಇದು ಫ್ರೀ ಇದೆ, ಉತ್ತರ ಕರ್ನಾಟಕದವರೆಗೂ ಕ್ಲೀನ್ ಆಗಿ ಹೋಗಕ್ಕೆ ಬರಕ್ಕೆ ತೊಂದರೆ ಆಗಲ್ಲ. ತುಮಕೂರಿಂದ ಬೆಂಗಳೂರು ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ ಸಹಾಯ ಆಗ್ಬೇಕು ಜನನ. ಸರ್ಕಾರ ದಯವಿಟ್ಟು ತುಮಕೂರು ಸಿರಾ ಮಾಡಿದ್ರೆ ಚಿತ್ರದುರ್ಗಕ್ಕೆ, ಉತ್ತರ ಕರ್ನಾಟಕಕ್ಕೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಓಕೆ, ಫೈನ್. ಥ್ಯಾಂಕ್ ಯು ನವೀನ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಬೆಂಗಳೂರಿನಿಂದ ಕುಮಾರ್ ಅಂತ. ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡ್ಬೋದು ನೀವು. ಕೇಳಿಸ್ತಾ ಇದೆ ಅವರೇ? ಎಸ್ ಸರ್, ನಮಸ್ಕಾರ ಕುಮಾರ್ ಅವರೇ, ಮಾತಾಡಿ. ನಮಸ್ಕಾರ. ಈಗ ನೋಡಿ, ಏರ್ಪೋರ್ಟ್ ತುಂಬಾ ದಿವಸದಿಂದ ನಡೀತಾ ಇದೆ ಮಾತುಕತೆ. ಸೊ ಏರ್ಪೋರ್ಟ್ ಮಾಡೋದು ತಪ್ಪೇನಿಲ್ಲ. ಯಾಕೆಂತಂದ್ರೆ ಈಗ ಜನದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ನಮ್ಗಿರೋ ಏರ್ಪೋರ್ಟ್ ಅಲ್ಲೇ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಏರ್ಪೋರ್ಟ್ ಮಾಡೋ ತೊಂದರೆ ಇಲ್ಲ. ಆದ್ರೆ ಈಗ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಅದು ಸುಮಾರು ಜನ ತೊಂದ್ರೆ ಅಂತ ಅನುಭವಿಸ್ತಾ ಇದಾರೆ. ಅವ್ರಿಗೂ ಪಾಪ ಬಹಳ ವರ್ಷಗಳಿಂದ ಉಳಿಸ್ಕೊಂಡ್ ಬಂದಿರೋ ಜಾಗನ ಕಳ್ಕೋಬೇಕು ಅನ್ನೋದು, ಅಥವಾ ಅದರಿಂದ ಅವ್ರಿಗೆ ಏನು ಸರಿಯಾದ ಪರಿಹಾರ ಸಿಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾರೆ.
ಆದ್ರೆ ಅದು ಹಾಗಾಗ್ಬಾರ್ದು. ಅದಕ್ಕೆ ತಕ್ಕದಾಗಿ ಕೂತ್ಕೊಂಡು ಎಲ್ಲ ಯಾರ್ ಸಚಿವಾಲಯ ಏನಿದೆ, ಮಂತ್ರಿಗಳು ಯಾರಿದ್ದಾರೆ ಎಲ್ಲ ಕೂತ್ಕೊಂಡು ಸರಿಯಾಗಿ ಕೆಲಸ ಮಾಡಿದ್ರೆ ಇದೇನ್ ತೊಂದ್ರೆ ಏನಿಲ್ಲ. ಈಗ ಮುಂಬೈಯಲ್ಲಿ ನೋಡಿ 2 ಏರ್ಪೋರ್ಟ್ ಇದೆ, ಚೆನ್ನೈಲಿ 2ನೇ ಏರ್ಪೋರ್ಟ್ ನಡೀತಾ ಇದೆ. ಯಾಕಂದ್ರೆ ನಾನು ಏರ್ಪೋರ್ಟ್ ಯೂಸ್ ಮಾಡೋನು, ನನಗೆ ಎಲ್ಲ ಕಡೆ ನಾನು 5 ರಾಜ್ಯ ಸುತ್ತೋದ್ರಿಂದ ನನಗೆ ಎಲ್ಲ ಕಡೆ ಗೊತ್ತಿರೋದ್ರಿಂದ ನಾನು ಈ ಮಾತು ಕೇಳ್ತಾ ಇದ್ದೆ. ಹಾಗಾಗಿ ನಮ್ ಬೆಂಗಳೂರು ಬೆಳೀತದೆ, ಬೆಳೆಯೋದಂತಲ್ಲ. ಈಗ ತುಮಕೂರು ಹತ್ರ ಒಂದು ಏರ್ಪೋರ್ಟ್ ಮಾಡ್ತೀವಿ ಅಂತಂದ್ರು, ನೆಲಮಂಗಲ ಹತ್ರ ಅಂತ. ಅದು ಕೂಡ ಒಳ್ಳೆ ಜಾಗನೇ. ಯಾಕಂದ್ರೆ ಈಗಿರೋ ಏರ್ಪೋರ್ಟ್ ಬಂದು 38 ಕಿಲೋಮೀಟರ್, ಹೋಗಿ ಬರೋದಕ್ಕೆ ಜನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಂತಂದ್ರೆ, ಒಂದು ವೇಳೆ ಏರ್ಪೋರ್ಟ್ ಮಾಡಿದ್ರೆ ಒಂದು 25-20 ಕಿಲೋಮೀಟರ್ ಇದ್ರೆ ತುಂಬಾ ಅನುಕೂಲ. ಯಾಕೆಂತಂದ್ರೆ ಅದರಿಂದ ತುಂಬಾನೇ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಬೆಂಗಳೂರಿಗೆ, ಎಲ್ಲ ರೀತಿಯಿಂದನೂ ಅನುಕೂಲ ಆಗುತ್ತೆ. ನಾವು ಯಾವಾಗ್ಲೂ ಒಂದೇ ತರ ನೋಡಬಾರ್ದು, ಅಭಿವೃದ್ಧಿನೂ ನೋಡ್ಬೇಕು. ಹೀಗೆ ಹಾಗಾಗಿ ಜನಕ್ಕೆ ತಕ್ಷಣವಾಗಿ ಅವ್ರಿಗೆ ಪರಿಹಾರನೂ ಕೊಡ್ಬೇಕು. ಆ ಒಂದು ಸಮಂಜಸವಾಗಿ ಮಾಡಿದ್ರೆ ಈ ಏರ್ಪೋರ್ಟ್ ನ ಭೂಸ್ವಾಧೀನ ಸಂಗ್ರಾಮ ಆಗ್ಲಿ ಏನೇ ಇದ್ರೂ ಕೂಡ ಅದು ಸರಿಯಾಗಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಫೈನ್ ಸರ್, ಥ್ಯಾಂಕ್ ಯು ಕುಮಾರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಈಗ ಸರ್ಕಾರ ಈ 2ನೇ ಏರ್ಪೋರ್ಟ್ ಮಾಡೋದಕ್ಕೆ ಹೊರಟಿರೋದು, ರೈತರು ವಿರೋಧ ಮಾಡ್ತಾ ಇದ್ದಾರೆ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು. ಹೌದಾ? ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಮಾಡ್ಬೇಕು? ರಾಜಕಾರಣಿಗಳು ಎಲ್ಲಿ ಆಸ್ತಿ ಮಾಡ್ಕೊಂಡಾರ ಅಲ್ಲಿ ಮಾಡ್ಬೇಕು. ಎಲ್ಲಿ ರಾಜಕಾರಣಿಗಳು ಸಾವಿರಾರು ಎಕರೆ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಮಾಡ್ರಿ. ರೈತರ ಭೂಮಿ ಯಾಕೆ ಮಾಡ್ತಾರ ಅಲ್ವಾ? ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರುದ್ರೇಶ್ ಅಂತ ಹೇಳಿ. ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನ್ ಸರ್? ಸರ್, ಈಗ ಬೆಂಗಳೂರು ಆ ಕಡೆನೆ ಚೂಡಹಳ್ಳಿ ಸೋಮನಹಳ್ಳಿ ಹತ್ರ ಮಾಡ್ಬೇಕು ಅನ್ನೋಂತ ಅವಶ್ಯಕತೆ ಏನಿದೆ ಸರ್? ಬಲವಂತವಾಗಿ ರೈತರ ಹತ್ರ ಜಮೀನ್ ಪಡೆದುಕೊಳ್ಳೋ ಅವಶ್ಯಕತೆ ಏನಿದೆ? ಈಗ ನಮ್ಮ ಸ್ನೇಹಿತರು ಕೆಲವರು ಬೇರೆ ಬೇರೆ ಕಡೆಯಿಂದ ಮಾತಾಡಿದ್ರು, ಈ ಕಡೆ ತುಮಕೂರು, ಈ ಕಡೆ ಚಿತ್ರದುರ್ಗ ಸೈಡ್ ಮಾಡ್ಬೋದಲ್ಲ ಸರ್? ಡ್ರೈ ಲ್ಯಾಂಡ್ ಇದೆ, ಬೆಳೆ ಬೆಳೆದೇ ಇರ್ತಕ್ಕಂಥ ಜಮೀನ್ ಇದೆ. ಅದನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಆ ಕಡೆ ಏರಿಯಾ ಮಧ್ಯ ಕರ್ನಾಟಕ ಹತ್ರ ಆಗುತ್ತೆ. ಹೌದ್ರಾ? ಮಾಡ್ಬೋದಲ್ಲ ಸರ್? ಇಲ್ಲಿ ಬೆಂಗಳೂರು ಅಂದ್ರೆ ಕರ್ನಾಟಕ ಅಂದ್ರೆ ಬೆಂಗಳೂರು ಒಂದೇ ಆಗ್ಬಿಡುತ್ತಾ? ಬೇರೆ ಬೇರೆ ಕಡೆನೂ ಡೆವಲಪ್ಮೆಂಟ್ ಮಾಡ್ಬೋದಲ್ಲ ಸರ್? ಇಷ್ಟೊಂದು ಬಲವಂತವಾಗಿ ರೈತರಿಗೆ ತೊಂದರೆ ಕೊಟ್ಟು ಅವ್ರನ್ನ ಒಡೆದು ಬಡದು ಇಷ್ಟೊಂದು ಹಿಂಸೆ ಕೊಟ್ಟು ರೈತರಿಂದ ಜಮೀನ್ ಪಡ್ಕೊಳ್ಳುವಂತ ಅವಶ್ಯಕತೆ ಏನಿದೆ ಅಂತ. ಓಕೆ, ಥ್ಯಾಂಕ್ ಯು ರುದ್ರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಕೇರಳದಿಂದ ಕರೆ ಮಾಡಿದ್ದಾರೆ, ಜೋಸೆಫ್ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಕೇರಳದಿಂದ ಕರೆ ಮಾಡಿದಿರಿ, ಖುಷಿ ಆಯ್ತು ನಮ್ಗೆ. ಸರ್ ಫೋನ್ ಮಾಡಿದ್ದು, ಈಗ ಬೆಂಗಳೂರು ಇದೆ, ಅಲ್ಲಿ ಒಂದು ಹುಬ್ಳಿ ಅಂತ ಒಂದು ಏರ್ಪೋರ್ಟ್ ಇದೆ ಸರ್. ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಈ 2ನೇ ಏರ್ಪೋರ್ಟ್ ಇಲ್ಲಿ ಮಾಡೋದ್ರ ಬದಲು ಆ ಏರ್ಪೋರ್ಟ್ ಅನ್ನ ಡೆವಲಪ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್? ಆ ಹುಬ್ಳಿ ಅಂತ ಒಂದು ಸಿಟಿ ಇದೆ, ಅದು ಇಂಪ್ರೂವ್ ಆಗುತ್ತೆ. ಇಂಟರ್ನ್ಯಾಷನಲ್ ಅದು ಮಾಡ್ಬೋದಲ್ಲ? ಕರೆಕ್ಟ್. ಅವರು ಈಗ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಜೋಸೆಫ್ ಅವರೇ. ಅಂದ್ರೆ ಇಲ್ಲಿ ಈಗಿರೋ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಮತ್ತೊಂದು ಮಗದೊಂದು ತೊಂದರೆ ಆಗ್ತಾ ಇದೆ. ಸೊ ಆಲ್ಟರ್ನೇಟಿವ್ ಇನ್ನೊಂದು ಏರ್ಪೋರ್ಟ್ ಬರ್ಡನ್ ಕಡಿಮೆ ಆಗುತ್ತೆ ಅಂತ ಅವ್ರ ಉದ್ದೇಶ. ಅಲ್ಲಿದ್ದು ಏರ್ಪೋರ್ಟ್ ಇದೆ ಅಲ್ಲ, ಅದು ಪೂರಾ ಏನು ಇಂಟರ್ನ್ಯಾಷನಲ್ ಇಲ್ಲ, ಈ ಲೋಕಲ್ ಫ್ಲೈಟ್ ಜಾಸ್ತಿ ಬರ್ಲಿಕ್ಕೆ ತಯಾರಿಲ್ಲ ಅಲ್ಲಿ. ಅದನ್ನೊಂದಿಟ್ಟು ಇಂಪ್ರೂವ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ. ಓಕೆ ಓಕೆ ಓಕೆ, ಫೈನ್. ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದ ಜೋಸೆಫ್ ಅವರೇ. ಕರೆ ಮಾಡ್ತಾ ಇರಿ, ಹಿಂಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಯಾದಗಿರಿಯಿಂದ ಸಂಗಯ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂಗಯ್ಯ ಅವರೇ. ತಂಗಯ್ಯ ಅವರ? ಹೌದು ಸರ್, ತಂಗಯ್ಯ ಅವರು. ಹೌದು ಸರ್, ಯಾದಗಿರಿಯಿಂದ. ಹಾ ನಮಸ್ಕಾರ ತಂಗಯ್ಯ ಅವರು, ಮಾತಾಡ್ರಿ. ಸರ್, ಈಗ ಅಲ್ಲೇ ಮಾಡ್ಬೇಕಂತೇನಿಲ್ಲ, ಇಲ್ಲಿ ಉತ್ತರ ಕರ್ನಾಟಕದ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಡ್ರೈ ಲ್ಯಾಂಡ್ ಇದೆ ಸರ್. ಉತ್ತರ ಕರ್ನಾಟಕದಲ್ಲಿ ಮಾಡ್ಬೋದಾಗಿತ್ತು. ಇಲ್ಲಿ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 4 ರಿಂದ 5 ಲಕ್ಷ ಇದೆ ಸರ್, ಗೌರ್ಮೆಂಟ್ ವ್ಯಾಲ್ಯೂಯೇಷನ್. ಹೌದ್ರಾ? ಒಂದು 30 ಲಕ್ಷಕ್ಕೆ ಒಂದು ಎಕರೆ ತಗೋಬೋದಾಗಿತ್ತಲ್ರಿ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಂದು? ಹೌದಲ್ರಿ? ಈಗ ಅಲ್ಲಿ 2.5 ಕೋಟಿ 3 ಕೋಟಿಗೆ ಒಂದು ಎಕರೆ ಐತೈತೆ. ನಮ್ಮ ಹತ್ರ ಒಂದು 30 ಲಕ್ಷಕ್ಕೆ ತಗತ್ರಿ. ಏನ್ ತಪ್ಪಂತೀರಿ ಸರ್? ಅಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ನಾವು ಸ್ವಾಗತ. ಈಗ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ವೇದಿಕೆ ಇರೋದು.
ಹೌದು ಸರ್, ಇಲ್ಲ ನಾನೇನ್ ಅಂತೀನ್ರಿ, ಈಗ ಅವ್ರಿಗೆಲ್ಲ ಅಷ್ಟೆಲ್ಲ ಯಾಕ ತೊಂದ್ರೆ ಕೊಡ್ಬೇಕಲ್ಲಿ ಅಂತ. ಹೌದಲ್ರಿ, ಇಲ್ಲಿ ನಮ್ಮ ಹತ್ರ ಉತ್ತರ ಕರ್ನಾಟಕದಲ್ಲಿ ಒಬ್ಬೊಬ್ರಿಗೆ 400, 300, 200 ಎಕರೆ ಜಮೀನಿದೆ ಸರ್ ಒಬ್ಬೊಬ್ರ ಹತ್ರ. ಮಾಡ್ಬೋದಾಗಿತ್ತಲ್ರಿ ಇಲ್ಲಿ ಆದ್ರೂ ಬಂದು, ಸಿಕ್ಕಾಪಟ್ಟು ಇಲ್ಲೇ ಗೌರ್ಮೆಂಟ್ ಲ್ಯಾಂಡ್ ಇದೆ ಇಲ್ಲಿ. ಇಷ್ಟೆಲ್ಲ ಬಿಟ್ಟು ಪಾಪ ಅವ್ರಿಗೆಲ್ಲ ಅಲ್ಲಿ ತೊಂದ್ರೆ ಕೊಡೋದಕ್ಕೆ ನಾವು ಅಂತ ಇಲ್ಲಿ ಉತ್ತರ ಕರ್ನಾಟಕದೆಲ್ಲ ಸಫರ್ ಆಗಿ ಹೋಗ್ಬಿಡ್ತೀವಿ. ನೀವು ಏನಂತೀರಿ, ಅಲ್ಲಿ 2-3 ಕೋಟಿ ಯಾಕೆ ಕೊಡ್ತೀರಿ, ನಮ್ ಕಡೆ ಬರೀ ಒಂದ್ 30 ಲಕ್ಷ ರೂಪಾಯಿ ಕೊಡ್ರಿ ಸಾಕು, ನಾವು ಭೂಮಿ ಕೊಡ್ತೀವಿ, ಮತ್ತೆ ಉಪ್ಪಿಟ್ಟು ಚಾನು ಕೊಟ್ಟು ಕಳಿಸ್ತೀವಿ ಅಂತೀರಿ ನೀವು, ಹೌದಾ? ಹೌದು ಸರ್. ಈಗ ಇನ್ನೊಂದೇನಾಗಿತ್ರಿ, ಅವ್ರಿಗೆ ಯಾಕೆ ಅಷ್ಟೇ ತೊಂದ್ರೆ ಕೊಡ್ತೀರಿ? ನಮ್ಗ ಮಳಿ ಬಂದಿಲ್ಲ, ಕುಡಿಯಕ್ ನೀರಿಲ್ಲ, ಜಾನುವಾರುಗಳಿಗೆ ಏನಿಲ್ಲ. ನಾವ್ ಇಷ್ಟೆಲ್ಲ ಇಲ್ಲೆಲ್ಲ ಇದೆಲ್ಲ ಮಾಡೋದ್ ಬಿಟ್ಟು ಹೋಗಿ ಅಲ್ಲಿ ಏರ್ಪೋರ್ಟ್ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ಇದ್ದಿದ್ದೇ ಮಾಡೋದಾಗಲ್ಲ ಸರ್ ಈಗಿನ ಕಾಲಕ್ಕೆ. ಗುಲ್ಬರ್ಗ ಏರ್ಪೋರ್ಟ್ ಅಲ್ಲಿ ಕಸ ಬೆಳೆಯರ್ ಯಾರಿಲ್ಲ ಅಲ್ಲಿ, ಹೌದಲ್ರಿ? ಅಂತದ್ ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರ ಉತ್ತರ ಕರ್ನಾಟಕ ಇಡೀ 7-8 ಜಿಲ್ಲೆಲ್ಲ ಬರಡಾಗಿ ಹೋಗೋದು ನೋಡಿದ್ರಲ್ಲ ಸರ್, ಎಲ್ಲ ಜನ ಇರ್ತಲ್ಲಿ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಿರ್ತೀರಿ. ಫೈನ್ ಫೈನ್, ಓಕೆ, ಥ್ಯಾಂಕ್ ಯು ತಂಗಿ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮೈಸೂರಿಂದ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಕುಮಾರ್ ಅಂತ ಹೇಳಿ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಸರ್. ಅದ ನಮ್ಮ ಮೈಸೂರಿನಲ್ಲೇ ದೊಡ್ಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾಡಿದ್ರೆ ನಮ್ಮ ಮೈಸೂರಿನವ್ರಿಗೆಲ್ಲ ಬೇರೆ ಬೇರೆ ಕಡೆ ಭಾಗದವ್ರಿಗೆಲ್ಲ ಅನುಕೂಲ ಆಗುತ್ತೆ. ನಮ್ದೆಲ್ಲ IT ಕಂಪ್ನಿಗಳಲ್ಲಿ ಬರೋದ್ರಿಂದ ನಮ್ಮ ಮೈಸೂರು ರಾಜಧಾನಿ, ಮೊದಲನೇ ರಾಜಧಾನಿ ನಮ್ಮ ಮೈಸೂರೇ. ಆದ್ರಿಂದ ನಮ್ಮ ಮೈಸೂರಲ್ಲಿ ಏರ್ಪೋರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಭೂಮಿನೂ ಕಡಿಮೆ ಸಿಗುತ್ತೆ, ಎಲ್ಲಾರ್ಗು ತರ ಎಲ್ಲಾ ಅನುಕೂಲ ಆಗುತ್ತೆ. ಚಾಮರಾಜನಗರ, ತಮಿಳ್ನಾಡು, ಕೇರಳ ಎಲ್ಲ ಅನುಕೂಲ ಆಗುತ್ತೆ ಸರ್ ನಮ್ಗೆ. ಓಕೆ ಓಕೆ ಓಕೆ, ಫೈನ್, ಥ್ಯಾಂಕ್ ಯು ಕುಮಾರ್ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಈಗ ಮತ್ತೊಬ್ಬ ಕಾಲರ್ ಹಿಡಿದ್ದಾರೆ, ಹೊಸದುರ್ಗದಿಂದ ಕರೆ ಮಾಡಿದ್ದಾರೆ, ಮನು ಕುಮಾರ್ ಅಂತ ಹೇಳಿ. ನಮಸ್ಕಾರ ಮನು ಕುಮಾರ್ ಅವರೇ. ಸರ್ ನಮಸ್ತೆ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಈಗ ಸೆಕೆಂಡ್ ಏರ್ಪೋರ್ಟು, ಒಂದ್ ಕಡೆ ರೈತರು ಭೂಮಿ ಕೊಡಲ್ಲ ಅಂತಿದ್ದಾರೆ, ಸರ್ಕಾರ ಏರ್ಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಮಾಡ್ಬೇಕು ಸರ್ಕಾರ? ಸರ್ ರೈತರು ಇದ್ರೆ ಸರ್ಕಾರನೂ ಇರುತ್ತೆ, ಎಲ್ಲದೂ ಇರುತ್ತೆ. ರೈತರು ಇಲ್ಲ ಅಂತಂದ್ರೆ ನೀವ್ ಏನ್ ಮಾಡಕ್ಕಾಗತ್ತೆ? ಏರ್ಪೋರ್ಟ್ ತಂದು ಏನ್ ಮಾಡಕ್ಕಾಗತ್ತ? ರೈತರುಗಳು ಏನ್ ಬೆಳಿತಾರೆ ಅದರಿಂದ ಜೀವನ ಮಾಡ್ಬೋದು, ಬದುಕ್ಬೋದು. ಅದ್ ಬಿಟ್ಟು ಇವ್ರು ಏರ್ಪೋರ್ಟ್ ಮಾಡ್ತೀವಿ ಇನ್ನೊಂದ್ ಮಾಡ್ತೀವಿ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿರೋ ಏರ್ಪೋರ್ಟ್ಗಳಿಗೆ ವರ್ಕ್ ಆಗ್ತಾ ಇಲ್ಲ. ಏರ್ಪೋರ್ಟ್ ಮಾಡಿದ್ ಎಷ್ಟೋ ಖಾಲಿ ಬಿಟ್ರೆ ಎಷ್ಟೋ ಇದಾವೆ. ಇವ್ರು ಬರೀ ಬೆಂಗಳೂರು ಡೆವಲಪ್ಮೆಂಟ್ ನೋಡ್ತಾರೆ, ಜಿಲ್ಲೆಗಳ ಡೆವಲಪ್ಮೆಂಟ್, ತಾಲೂಕ್ ಡೆವಲಪ್ಮೆಂಟ್, ಹಳ್ಳಿಗಳು ರೂರಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿ ಸಹಕಾರ ಬಸ್ಗಳಿಲ್ಲ, ಎಲ್ಲ ಉಚಿತ ಕೊಟ್ಟಿದ್ದಾರೆ, ಆದ್ರೆ ಬಸ್ಗಳು ಸೌಕರ್ಯ ಇಲ್ಲಲ್ಲ. ದಯಮಾಡಿ. ಓಕೆ, ಥ್ಯಾಂಕ್ ಯು ಮನು ಕುಮಾರ್ ಅವರೇ ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಈಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ, ಹೊರ ರಾಜ್ಯದಿಂದಲೂ ಕೂಡ ಇವತ್ತು ನಮಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು. ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ. ನೋಡಿ ವೀಕ್ಷಕರೇ, ಈ ಅಭಿಯಾನದ ಮೂಲಕ ತಮ್ಮ ಅಭಿಪ್ರಾಯವನ್ನ ಜನರು ಹಂಚಿಕೊಂಡಿದ್ದಾರೆ. ಈಗ ಸರ್ಕಾರ ಏನ್ ಮಾಡುತ್ತೆ, ಈ ಅಭಿಪ್ರಾಯಗಳೆಲ್ಲವನ್ನೂ ಕೂಡ ಸರ್ಕಾರ ಕೇಳಿಸ್ಕೊಂಡಿದೆ. ರೈತರ ನಿಲುವು ಏನು ಅನ್ನುವಂಥದ್ದು ಸರ್ಕಾರಕ್ಕೆ ಸ್ಪಷ್ಟವಾಗಿದೆ. ಈಗ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ. ನಾವಂತೂ ಸರ್ಕಾರಕ್ಕೆ ಈ ವಿಚಾರಗಳನ್ನು ತಲುಪಿಸಿದ್ವಿ. ಆಮೇಲೆ ಇನ್ನೊಂದು ಏನು ವಿಚಾರ ಅಂತಂದ್ರೆ, ಈಗ ರೂಲ್ಸ್ ಕೂಡ ಇದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಏನು ಅಲ್ಲಿ ಕಟ್ಟಿದ್ದಾರೆ ಏರ್ಪೋರ್ಟ್ನ, ಆ ಕಂಪನಿಯವರು ರೂಲ್ಸ್ ಮಾಡ್ಕೊಂಡಿದ್ದಾರೆ, ಒಂದಿಷ್ಟು ಅಗ್ರಿಮೆಂಟ್ ಕೂಡ ಇದೆ. 30 ವರ್ಷದವರೆಗೂ ಯಾವುದೇ ಏರ್ಪೋರ್ಟನ್ನು ಪರ್ಯಾಯವಾಗಿ ಕಟ್ಟುವಂತಿಲ್ಲ ಅನ್ನೋದು ಒಂದಾದರೆ, ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸುತ್ತಳತೆ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಇನ್ನೊಂದು ಯಾವುದೇ ಏರ್ಪೋರ್ಟ್ ಕಟ್ಟುವಂಗಿಲ್ಲ. ಎಲ್ಲಿವರೆಗೂ 30 ವರ್ಷ ಆದಮೇಲೆ ನೀವು ಕಟ್ಬೋದು ಅಂತ. ಪ್ರಾಜೆಕ್ಟ್ಗೇನೂ ಅಡ್ಡಿ ಇಲ್ಲ, ಆದರೆ ಈ ರೀತಿ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಸೊ ಸರ್ಕಾರದ ಮುಂದೆ ಇಷ್ಟೆಲ್ಲ ಸವಾಲುಗಳಿದೆ. ಯಾವ ರೀತಿ ನೋಡುತ್ತೆ ಸರ್ಕಾರ, ಯಾವ ರೀತಿ ರೈತರಿಗೆ ನೆರವಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್, ಇನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್, KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಆದರೆ ಇದೀಗ ಕರ್ನಾಟಕ ಪ್ರಾಬ್ಲಮ್ ಸ್ಕ್ಯಾಮ್ ಕಮಿಷನ್ ಆಗಿ ಬದಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಭ್ರಷ್ಟಾಚಾರ ಅನ್ನುವಂಥದ್ದು, ಹಗರಣ ಅನ್ನುವಂಥದ್ದು ಇಲ್ಲಿ ಯಾವ ರೀತಿ ತಾಂಡವಾಡ್ತಾ ಇದೆ, ಯಾಕೆ ಈ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ, ಏನು ನಡೆದಿದೆ ಅಲ್ಲಿ ನೋಡ್ಕೊಂಬಂದು. ಪುತ್ರಿಯರ ಅಕ್ರಮ ನೇಮಕಕ್ಕೆ ನೆರವು, KPSC ಅಧ್ಯಕ್ಷ ಅಮಾನತು, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್, ಶತಾಯಗತಾಯ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳೇಬೇಕು ಅನ್ನೋ ಛಲ ಮಹದಾಸೆ ಹೊತ್ತ ಅಭ್ಯರ್ಥಿಗಳು ವರ್ಷಗಟ್ಟಲೆ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೀತಾರೆ. ಫಲಿತಾಂಶ, ಆಯ್ಕೆ ಪಟ್ಟಿ ಪ್ರಕಟ, ನೇಮಕಾತಿ ಆದೇಶ ಪತ್ರಕ್ಕಾಗಿ ಚಾತಕ ಪಕ್ಷಿಗಳಂತೆ ಕಾಯುತ್ತಾರೆ. ಆದರೆ ಅವರಿಟ್ಟ ನಂಬಿಕೆಗೆ ವ್ಯತಿರಿಕ್ತವಾಗಿ ಫಲಿತಾಂಶಗಳು, ಪ್ರಕಟಣೆಗಳು ಹೊರಬೀಳುತ್ತೆ. ಅಕ್ರಮ, ಅವ್ಯವಹಾರಗಳು ಮೇಳೈಸುತ್ತವೆ. ಈಗಲೂ ಅದೇ ಆಗಿದೆ.
ಇದೀಗ ತನ್ನ ಇಬ್ಬರು ಪುತ್ರಿಯರು ಕೈಗಾರಿಕಾ ವಿಸ್ತರಣಾಧಿಕಾರಿಯಾಗಿ ನೇಮಕ ಆಗುವುದಕ್ಕೆ ಸಹಕರಿಸಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಂಡಿದ್ದಾರೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಈ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಹೌದು, ಶಿವಶಂಕರಪ್ಪ ಎಸ್ ಸಾಹುಕಾರ್ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನ ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆದೇಶದಲ್ಲಿ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ಇಬ್ಬರು ಮಕ್ಕಳ ಆದಾಯವನ್ನ 40,000 ರೂಪಾಯಿ ಅಂತ ಘೋಷಿಸುವ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಹೀಗಾಗಿ ಸಂವಿಧಾನದ 317ನೇ ವಿಧಿಯ ಅಡಿಯಲ್ಲಿ ಅಮಾನತು ಮಾಡಿ ಭಾರತದ ಸುಪ್ರೀಂ ಕೋರ್ಟ್ಗೆ ಉಲ್ಲೇಖಿಸಿ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಇನ್ನು ಕೆಪಿಎಸ್ಸಿ ಕಳೆದ ವರ್ಷ ಮೇ ತಿಂಗಳಲ್ಲಿ 384 ಕೆಎಸ್ ಹುದ್ದೆಗಳಲ್ಲಿ ನಡೆಸಿರುವ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಬಿತ್ತಾರ ಮಾಡಿತ್ತು. ನಮ್ಮ ವರದಿ ವಿಧಾನಸೌಧ ಕಲಾಪದಲ್ಲಿ ಭಾರಿ ಸದ್ದು ಮಾಡಿತು. ಇದಾದ ಬಳಿಕ ಈಗ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ವರದಿಯು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಅಮಾನತು ಮಾಡಿರುವ ಬಗ್ಗೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿ, ರಾಜ್ಯಪಾಲರ ಆದೇಶ ನೋಡಿ ಹೇಳ್ತೇನೆ, ಇದರ ಬಗ್ಗೆ ಯಾರ ಬಳಿಯೂ ಮಾತುಕತೆ ನಡೆಸಿಲ್ಲ. ಅಧಿಕಾರ ದುರ್ಬಳಕೆ ವಿಚಾರವಾಗಿ ಆದೇಶದಲ್ಲಿ ಇದೆ, ಅದು ಯಾವ ರೀತಿ ಇದೆ ಅನ್ನೋದು ಗೊತ್ತಿಲ್ಲ. ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರ್ ಅದೇ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ. ತಮ್ಮ ಈಗ ಸೇನ್ ಸರ್ ವಿಚಾರ ಸರ್ ಏನ್ ಹೇಳ್ತೀರಿ? ಈಗ ನೋಡ್ಬೇಕಾದ್ರೆ ಇನ್ನ ನಾನು ಆದೇಶ ನೋಡಿ ಹೇಳ್ತೀನಿ. ಓಕೆ ಸರ್, ಡಿಸ್ಕಷನ್ ಮಾಡಿದ್ರೆ ಸರ್ ಏನಾದ್ರು ಸರ್ ತಾವು? ನಮ್ ಜೊತೆ ಯಾರ ಜೊತೆ ಡಿಸ್ಕಷನ್ ಮಾಡಿ? ಯಾಕಂದ್ರೆ ಇಲ್ಲಿ ನಿಮ್ಮ ಮಗಳ ಬಗ್ಗೆ ಸಹ ಪ್ರಸ್ತಾಪ ಮಾಡಿದ್ದಾರೆ ಸರ್, ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬುದು ಇಲ್ಲಿ ಆದೇಶದಲ್ಲಿದೆ. ಅಲ್ಲ, ಆದೇಶದಲ್ಲಿ ಇದೆ. ಯಾವ ತರ ದುರ್ಬಳಕೆ ಅದು ಇದು ಏನು ಇಲ್ಲನೆ. ಯಾಕಂದ್ರೆ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ. ನೋಡೋಣ ಅದ್ರದ್ದೆಲ್ಲ ಏನಾಗುತ್ತೆ ನೋಡೋಣ. ತಾವೇನ್ ಸರ್ ಮುಂದೆ ಏನ್ ನಡೆಯನ್ ಸರ್ ತಮ್ದು ಅಂತ? ಅದ್ರ ನಾವೇನ್ ಲೀಗಲ್ ಫೈಟ್ ಮಾಡ್ಬೇಕು. ಲೀಗಲ್ ಆಗಿ ಫೈಟ್ ಮಾಡ್ತಾರೆ ಸರ್? ಮಾಡ್ಬೇಕು. ಒಟ್ನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹಾಲಿ ಅಧ್ಯಕ್ಷ ಸೇವೆಯಿಂದ ಅಮಾನತುಗೊಂಡಿದ್ದು. ಕೆಪಿಎಸ್ಸಿ ನಡೆಸಿರುವ ಪರೀಕ್ಷೆಗಳ ಬಗ್ಗೆ ಉನ್ನತ ತನಿಖೆ ಜೊತೆಗೆ ಅಕ್ರಮದಲ್ಲಿ ಭಾಗಿಯಾದ ಯಾರನ್ನೂ ಬಿಡಬಾರದು ಅಂತ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಏನೇನು ಆರೋಪಗಳು ಕೇಳಿ ಬರ್ತಾ ಇದೆ ಅಮಾನತಾದ ಅಧ್ಯಕ್ಷರ ವಿರುದ್ಧ, ಏನ್ ನಡೀತು ಅನ್ನೋ ಎಲ್ಲಾ ವಿಚಾರಗಳ ಬಗ್ಗೆ ನೋಡ್ತಾ ಹೋದ್ರೆ, ಇವ್ರು ಏನ್ ಮಾಡಿದ್ದಾರೆ, ಸುಳ್ಳು ಆದಾಯ ಪ್ರಮಾಣ ಪತ್ರ ನೀಡಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ವಾರ್ಷಿಕ ಆದಾಯ ಕೇವಲ 40,000 ರೂಪಾಯಿ ಅಂತ ಸುಳ್ಳು ದಾಖಲೆಯನ್ನು ಕೊಟ್ಟಿದ್ದಾರಂತೆ. 40,000 ರೂಪಾಯಿ ವಾರ್ಷಿಕವಾಗಿ ಇರಕ್ಕೆ ಸಾಧ್ಯನಾ? ಇಂಥ ದಾಖಲೆ ಪತ್ರವನ್ನು ಕೊಟ್ಟು ನೌಕರಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ, ನೌಕರಿಯನ್ನ ಕೊಡಿಸಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ ಇವ್ರ ವಿರುದ್ಧ. ಈಗ ಈ ವಿಚಾರದ ಬಗ್ಗೆ ನಾವೇ ಡೈರೆಕ್ಟ್ ಆಗಿ ಅವ್ರ ಜೊತೆಗೆ ಮಾತಾಡಿದ್ವಿ. ನೀವು ಕೇಳಿಸ್ಕೊತಾ ಇದ್ರಲ್ಲ ಅವ್ರು ಏನು ಹೇಳಿದ್ದಾರೆ ಅಂತ. ಆದೇಶ ಇನ್ನೂ ತಲುಪಿಲ್ಲ, ನಾನು ಲೀಗಲಿ ಫೈಟ್ ಮಾಡ್ತೀನಿ, ಈ ಎಲ್ಲ ವಿಚಾರಗಳನ್ನು ಹೇಳಿದ್ರು ಅವರು. ನಿಮ್ಮ ವಿರುದ್ಧ ಇಂಥ ಆರೋಪ ಕೇಳಿ ಬರ್ತಾ ಇದೆಲ್ಲ, ಇದಕ್ಕೇನು ಹೇಳ್ತೀರಿ ನೀವು ಅನ್ನೋಂಥ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು ಹಿಂಗೆ. ಸೊ 2002 ಮಾರ್ಚ್ 30 ಸರ್ಕಾರದ ಆದೇಶ ಕೂಡ ಉಲ್ಲಂಘನೆಯಾಗಿದೆ ಅಂತೆ ಇವರಿಂದ. ಏನದು ಆದೇಶ? ಯಾವ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಆಯೋಗದ ಅಧ್ಯಕ್ಷರ ಮಕ್ಕಳು OBC ಮೀಸಲಾತಿಗೆ ಅನರ್ಹ. ಏನಡಿ? OBC ಮೀಸಲಾತಿಗೆ ಅನರ್ಹ ಆಸ್ ಪರ್ ರೂಲ್ಸ್. ಅಂಥದ್ದು ಇವ್ರು ಹೆಂಗೆ ಅರ್ಹ ಆದ್ರು ಅನ್ನುವಂಥ ಪ್ರಶ್ನೆಯನ್ನು ಈಗ ಮಾಡ್ತಾ ಇದ್ದಾರೆ. ಆಯೋಗದ ಅಧ್ಯಕ್ಷರು ಅಲ್ಲಿಗೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ, ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನ್ನೋಂಥ ಗಂಭೀರ ಆರೋಪ ಇವ್ರ ವಿರುದ್ಧ ಕೇಳಿ ಬರ್ತಾ ಇದೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡೇ ರಾಜ್ಯಪಾಲರು ಇವರನ್ನ ಅಮಾನತು ಆದೇಶ ಮಾಡಿ ಅಮಾನತು ಮಾಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರನ್ನ ಕರ್ತವ್ಯದಿಂದ ಅಮಾನತು ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸೊ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಆದೇಶವನ್ನ ನೀಡೋದಕ್ಕೆ ಪ್ರಮುಖವಾಗಿ ಕಾರಣ ಇವೆಲ್ಲವೂ ಕೂಡ ನಾನು ಹೇಳ್ತಾ ಇದ್ನಲ್ಲ ಮೊದಲೇದಾಗಿ, ಈ ರೀತಿಯ ಆರೋಪಗಳು ಅವರ ವಿರುದ್ಧ ಕೇಳಿ ಬರ್ತಾ ಇದ್ದ ಹಿನ್ನೆಲೆ ಶಿವಶಂಕರಪ್ಪ ಅವರ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ತನಿಖೆಗೂ ಕೂಡ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಕೆಪಿಎಸ್ಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ವೀಕ್ಷಕರ ಈ ರೀತಿ ಆಗಿರೋದು. ಕೆಪಿಎಸ್ಸಿ ಇತಿಹಾಸದಲ್ಲೇ ಈ ರೀತಿ ಆಗಿದ್ದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ರೀತಿಯ ಒಂದು ಘಟನೆ ನಡೆದಿದೆ. ಶಿವಶಂಕರಪ್ಪ ಅವರು ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಕೊಟ್ಟರು? ನಾನು ಆದೇಶ ಪ್ರತಿ ನೋಡ್ತೀನಿ, ನೋಡಿದ ಮೇಲೆ ಕಾನೂನು ರೀತಿಯ ಏನಿದೆಯೋ ಹಂಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರನ್ನ ಅಮಾನತು ಮಾಡಿದ್ದಕ್ಕೆ ಏನು ರೀಸನ್ಸು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಕಾರಣಗಳನ್ನು ಕೊಡ್ತಾ ಇದೆ. ಅವರ ವಿರುದ್ಧ ಇಂತಿಂಥ ಆರೋಪಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಕಳೆದ 1 ತಿಂಗಳಿಂದ ಕಾಂಗ್ರೆಸ್ ಅಲ್ಲಿ ಸಚಿವ ಸಂಪುಟ ವಿಸ್ತರಣೆ ನೆನೆಗುದಿಗೆ ಬಿದ್ದಿದೆ. ಆಷಾಢ ಆರಂಭ ಹಂತಕ್ಕೆ ಬಂದರೂ ಕೂಡ ವಿಸ್ತರಣೆಯ ಬಗ್ಗೆ ಯಾವುದೇ ತೀರ್ಮಾನಗಳು ಆಗಿರಲಿಲ್ಲ. ಆದರೆ ಈಗ ದೆಹಲಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ಮತ್ತೆ ಚುರುಕುಗೊಂಡಿದೆ. ಹಾಗಿದ್ರೆ ಈಗೇನಾಯಿತು? ಯಾರು ಲಾಬಿ ಮಾಡ್ತಿದ್ದಾರೆ? ಡೆಲ್ಲಿಗೆ ಹೋಗ್ತಿದ್ದಾರಾ? ಇಂಟ್ರೆಸ್ಟಿಂಗ್ ವಿಚಾರಗಳಿದೆಯಲ್ವಾ? ಈ ರಿಪೋರ್ಟ್ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ.
ಸಚಿವ ಸಂಪುಟ ವಿಸ್ತರಣೆ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳು. ಸಂಪುಟ 2.0ಗೆ ದೆಹಲಿಯಿಂದ ಸಿಗುತ್ತಾ ಗ್ರೀನ್ ಸಿಗ್ನಲ್? ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಿ ಇಂದಿಗೆ ಸರಿಯಾಗಿ 42 ದಿನ. ಆದ್ರೆ ಸಂಪುಟ ವಿಸ್ತರಣೆಗೆ ಹಿಡಿದ ಗ್ರಹಣ ಮಾತ್ರ ಇನ್ನೂ ಬಿಟ್ಟಿಲ್ಲ. ಯಾವಾಗ ಗ್ರಹಣ ಬಿಡಬಹುದು ಎಂಬ ಬಗ್ಗೆ ಸ್ಪಷ್ಟತೆಯೂ ಸಿಗ್ತಿಲ್ಲ. ಇಷ್ಟು ದಿನ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇರಲಿಲ್ಲ. ಹೀಗಾಗಿ ಕ್ಯಾಬಿನೆಟ್ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿಲ್ಲ ಎಂಬ ನೆಪಗಳೇ ಹೆಚ್ಚಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ದಾಟಿದ್ರೂ ಸಚಿವ ಸ್ಥಾನಕ್ಕಾಗಿ ಕಾಯುತ್ತಿರುವ ಶಾಸಕರ ಪಟ್ಟಿ ದಿನೇ ದಿನೇ ಬೆಳೆಯುತ್ತಲೇ ಇದೆ. ಹಿರಿಯರು, ಪ್ರಾದೇಶಿಕ ಪ್ರಾತಿನಿಧಿತ್ವ, ಜಾತಿ ಸಮೀಕರಣ, ಸಂಘಟನೆಯ ನಿಷ್ಠೆ ಹೀಗೆ ಹಲವು ಮಾನದಂಡಗಳ ನಡುವೆ ಸಚಿವ ಸಂಪುಟ ವಿಸ್ತರಣೆಗೆ ದೆಹಲಿ ಮತ್ತು ಬೆಂಗಳೂರಿನ ನಡುವೆ ಸುತ್ತುತ್ತಲೇ ಇದೆ. ಇದರ ನಡುವೆ ಆಷಾಢ ಮಾಸಕ್ಕಿಂತ ಮುಂಚೆ ಸಂಪುಟ ವಿಸ್ತರಣೆಯತ್ತ ಆಕಾಂಕ್ಷಿಗಳು ಕಾದಿದ್ದು ದೆಹಲಿಗೂ ಬೆಂಗಳೂರಿಗೂ ಸುತ್ತಾಡಿದ್ದೇ ಆಯಿತು. ಆಷಾಢ ಪ್ರಾರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭವಾದ್ರೂ ಸಂಪುಟ ವಿಸ್ತರಣೆಗೆ ಮಾತ್ರ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಎಂಬ ಬೇಸರ ಹೈಕಮಾಂಡ್ ಮೇಲೆ ಶುರುವಾಗಿದೆ. ಸರ್, ನಮ್ಮ ಅಧ್ಯಕ್ಷರು ಬೆಂಗಳೂರಿನ ಇದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಬೆಳಿಗ್ಗೆ ಬಂದು ಅವ್ರು ಇವತ್ತು ಡೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ಬಂದು ಆದಷ್ಟು ಬೇಗನೆ ಮಂತ್ರಿ ಮಾಡಲಿ ಅಂತ ಹೇಳಿದ್ವಿ. ಆಯ್ತಪ್ಪ, ಹೋಗ್ತಾ ಇದ್ದೀನಿ, ರಾಹುಲ್ ಗಾಂಧಿ ಬಂದರೆ ವಿಚಾರ ಮಾಡಿ ಆದಷ್ಟು ಬೇಗನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಯೋ ಚಾನ್ಸಸ್ ಇದೆ ಸ್ವಾಮಿ, ಇವತ್ತು ನಾಳೆ ಕರೆಯೋ ಚಾನ್ಸಸ್ ಇದೆ. ಇನ್ನೊಂದು 2-3 ದಿನದಾಗೆ ಕರೆದು ಎಲ್ಲ ಫೈನಲೈಸ್ ಮಾಡೋ ಆಸೆ ಭಾವನೆಗೆ ನಾವೆಲ್ಲ ಇದ್ದೀವಿ. ಆಷಾಢ ಎಲ್ಲ ಯಾರು ನೋಡೋಕೆ ಹೋಗಲ್ಲ. ಡೆಲ್ಲಿಗೆ 1 or 2 ಡೇಸಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೇ ಕ್ಯಾಬಿನೆಟ್ ಆಗ್ಬೋದು. ಈ ಮಧ್ಯೆ ಒಂದು ಪ್ರಮುಖ ಬೆಳವಣಿಗೆಗಳು ನಡೆದಿದೆ. ಇಷ್ಟು ದಿನ ವಿದೇಶ ಪ್ರವಾಸದಲ್ಲಿದ್ದಂತ ರಾಹುಲ್ ಗಾಂಧಿ ಇದೀಗ ದೆಹಲಿಗೆ ವಾಪಸ್ ಆಗಿದ್ದಾರೆ. ಮತ್ತೊಂದೆಡೆ ಬೆಂಗಳೂರಿನಲ್ಲಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಂಜೆ ದೆಹಲಿಗೆ ತೆರಳಿದ್ದಾರೆ. ಖರ್ಗೆ ದೆಹಲಿಗೆ ತಲುಪಿದ ಬಳಿಕ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇತ್ತ ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಓಡಾಟವೂ ಹೆಚ್ಚಿತ್ತು. ಮುಖ್ಯ ಸಚೇತಕ ಅಶೋಕ್ ಪಟ್ಟಾಣ್, ಶಿವಲಿಂಗೇಗೌಡ, ಟಿಡಿ ರಾಜೇಗೌಡ, ಹಂಪನಗೌಡ ಬಾದರ್ಲಿ ಸೇರಿದಂತೆ ಹಲವು ನಾಯಕರು ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನ ಮತ್ತೊಮ್ಮೆ ನೆನಪಿಸಿದ್ರು. ಎಸಿಸಿ ಅಧ್ಯಕ್ಷ ಖರ್ಗೆ ಕೂಡ ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಎಂಬ ಮಾತು ಆಕಾಂಕ್ಷಿಗಳಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಯಿಂದ ಬರುವ ಸಂದೇಶಕ್ಕಾಗಿ ಕಾಯುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಇನ್ನು 3-4 ದಿನಗಳಲ್ಲಿ ದೆಹಲಿಗೆ ಕರೆಯುವ ಸಾಧ್ಯತೆ ಇದೆ. ಈಗ ಮುಂಚಿತವಾಗೇನೆ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ರಾಹುಲ್ ಗಾಂಧಿ ದೆಹಲಿಗೆ ಮರಳಿರುವುದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೂಡ ದೆಹಲಿಗೆ ತೆರಳುತ್ತಾ ಇರುವುದು ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಆದರೆ ಈ ಬಾರಿ ದೆಹಲಿಯಿಂದ ಗ್ರೀನ್ ಸಿಗ್ನಲ್ ಬರುತ್ತದೆಯೇ ಅಥವಾ ಮತ್ತೆ ಕಾಯುವಿಕೆ ಮುಂದುವರಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆಗಾಗಿ ಬಿಜೆಪಿ ಮುಂದಾಗಿದೆ. ಬೀದರ್ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಸುವ ಮೂಲಕ ಇದಕ್ಕೆ ಆರಂಭವನ್ನ ನೀಡಲಾಗಿದೆ. ಇದೇ ವೇಳೆ ವಿಜೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಬಸವ ಕಲ್ಯಾಣಕ್ಕೂ ಕೂಡ ಭೇಟಿಯನ್ನು ನೀಡಿದರು. ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು, ಕಲ್ಯಾಣ ಕರ್ನಾಟಕದ ರೈತರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕನಿಷ್ಠ 50,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ನೀಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೋಬೇಕು, ರೈತರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ವೀಕ್ಷಕರೇ, ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದ್ರಿ. ಈಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಈಗ ಹಾರ್ಮುಜ್ ವಿಚಾರ, ಹಾರ್ಮುಜ್ ಜಲಸಂಧಿಯಲ್ಲಿ ಈಗ ಮತ್ತೆ ಯುದ್ಧದ ಕಿಡಿ ಹೊತ್ಕೊಂಡಿದೆ. ಅಮೆರಿಕ ಇರಾನ್ ನಡುವೆ ಸಂಘರ್ಷ ಮತ್ತೊಂದು ಮಗ್ಗುಲಿಗೆ ತಿರುಗಿದೆ.
ಅದರ ಬಿಸಿ ಸದ್ಯ ಭಾರತಕ್ಕೂ ತಟ್ಟಿದೆ. ಇತ್ತ ಇರಾನ್ ಪ್ರತೀಕಾರದ ದಾಳಿಗೆ ಇಳಿದಿದ್ರೆ ಅತ್ತ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ಯುದ್ಧ ಘೋಷಣೆ ಮಾಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಪ್ರತೀಕಾರದ ಯುದ್ಧ. ಇರಾನ್ನ 140 ನೆಲೆಗಳು ಉಡೀಸ್. ಹಾರ್ಮುಜ್ ಬಂದ್, ತೈಲ ಬೆಲೆ ಏರಿಕೆ ಶಾಕ್. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಮೆರಿಕ ಹಾಗೂ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಶುರುವಾಗಿದೆ. ವಾಣಿಜ್ಯ ಹಡಗುಗಳು ಮತ್ತೆ ಹೊತ್ತಿ ಉರಿಯುತ್ತಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿ ಜಲಸಂಧಿಯನ್ನು ಮುಚ್ಚಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಇರಾನ್ನ 140 ನೆಲೆಗಳ ಮೇಲೆ ದಾಳಿ ನಡೆಸಿದೆ. ಇದರಿಂದ ಸಿಟ್ಟಾಗಿರುವಂತಹ ಇರಾನ್ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಅಮೆರಿಕ ಇರಾನ್ ನಡುವೆ ಶಾಂತಿ ಸಂಧಾನ ಯತ್ನದ ಹೊರತಾಗಿಯೂ ಕೂಡ ಎರಡೂ ದೇಶಗಳು ಕಾದಾಟಕ್ಕೆ ಧುಮುಕಿವೆ. ಪರಸ್ಪರ ದಾಳಿ ಪ್ರತಿದಾಳಿ ಕೂಡ ನಡೀತಾ ಇದೆ. ಕದನ ವಿರಾಮದಿಂದ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಿದ್ದಂತಹ ಜಾಗತಿಕ ವ್ಯಾಪಾರ ವಹಿವಾಟಿಗೆ ಮತ್ತೆ ಪೆಟ್ಟು ನೀಡುವ ಆತಂಕ ಸೃಷ್ಟಿಯಾಗಿದೆ. ನೋಡಿ, ಇರಾನ್ ದಾಳಿ ಬೆನ್ನಲ್ಲೇ ಅಮೆರಿಕ ಇರಾನ್ನ ಸುಮಾರು 140 ನೆಲೆಗಳ ಮೇಲೆ ಭೀಕರ ವಾಯುದಾಳಿಯನ್ನು ನಡೆಸಿದೆ. ಇದರಲ್ಲಿ ಕ್ಷಿಪಣಿ ಮತ್ತು ಡ್ರೋನ್ ಲಾಂಚ್ ಸೈಟ್ಗಳು, ಗನ್ ಪೌಡರ್ ಡಂಪ್ಗಳು, ಸಂವಹನ ಕೇಂದ್ರಗಳು ಹಾಗೂ ಇತರ ಸೇನಾ ನೆಲೆಗಳು ಸೇರಿವೆ. ಇದು 3 ದಿನಗಳ ಅಂತರದಲ್ಲಿ ಇರಾನ್ ಮೇಲಿನ ಅಮೆರಿಕದ 3ನೇ ಸುತ್ತಿನ ದಾಳಿಯಾಗಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ಇರಾನ್ ಬಾಂಬ್. ಅಮೆರಿಕದ ದಾಳಿಗೆ ಪ್ರತಿಯಾಗಿ ಅದರಲ್ಲೂ ಈ ಕೊಲ್ಲಿ ಮಿತ್ರ ರಾಷ್ಟ್ರಗಳಾದ ಬಹ್ರೈನ್, ಕುವೈತ್, ಕತಾರ್ ಮತ್ತು ಒಮಾನ್ ಮೇಲೆ ಇರಾನ್ ಭೀಕರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಇನ್ನು ಹಾರ್ಮುಜ್ ಜಲಸಂಧಿ ಜಾಗತಿಕ ವ್ಯಾಪಾರ ವಹಿವಾಟಿಗೆ ಬಹುಮುಖ್ಯವಾದ ಮಾರ್ಗ. ವಿಶ್ವ ತೈಲ ವ್ಯಾಪಾರದ ಸುಮಾರು 20% ಮತ್ತು ನೈಸರ್ಗಿಕ ಅನಿಲದ 25% ಹಾರ್ಮುಜ್ ಮೂಲಕವೇ ಸಾಗುತ್ತದೆ. ಪ್ರತಿದಿನ ಸರಾಸರಿ 2 ಕೋಟಿ ಬ್ಯಾರೆಲ್ ತೈಲ ಇಲ್ಲಿಂದನೇ ಹಾದು ಹೋಗುತ್ತದೆ. ಭಾರತ ತನ್ನ 80% ರಿಂದ 85% ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಸೌದಿ ಅರೇಬಿಯಾ, UAE, ಕುವೈತ್, ಕತಾರ್, ಇರಾಕ್, ಇರಾನ್ನ ತೈಲ ರಫ್ತು ಹಾರ್ಮುಜ್ ಮೇಲೆಯೇ ಅವಲಂಬಿತವಾಗಿದೆ ನೋಡಿ. ಆದರೆ ಈಗ ಅಮೆರಿಕ ಮತ್ತು ಇರಾನ್ ಕಾಳಗ ಮತ್ತೆ ವಿಶ್ವಕ್ಕೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಏರಿದ ತೈಲ ಬೆಲೆ, ಚಿನ್ನ ಬೆಳ್ಳಿ ದರ ಇಳಿಕೆ, ಚಿನ್ನ 1420 ಅಗ್ಗ. ಅಮೆರಿಕ ಇರಾನ್ ನಡುವೆ ದಾಳಿ ಪ್ರತಿದಾಳಿಗಳು ಕೂಡ ನಡೆಯುತ್ತಿವೆ. ಇನ್ನೊಂದು ಕಡೆಗೆ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಮತ್ತೆ ಮುಚ್ಚಿದೆ. ಇದರ ಪರಿಣಾಮ ತೈಲ ಬೆಲೆ 4% ಹೆಚ್ಚಳವಾಗಿದ್ದು ಅತ್ತ ಚಿನ್ನ ಬೆಳ್ಳಿ ದರ ಕೂಡ ಇಳಿಯಲು ಕಾರಣವಾಗಿದೆ. ನಾಲ್ಕು ವರ್ಷಗಳ ಹಿಂದೆ ಇಡೀ ವಿಶ್ವವನ್ನೇ ನಲುಗಿಸಿದ್ದ ಕೋವಿಡ್-19 ಹೆಮ್ಮಾರಿ ಇದೀಗ ಮತ್ತೆ ಆತಂಕಕ್ಕೆ ಕಾರಣ ಆಗಿದೆ. ನೆರೆಯ ರಾಜ್ಯವಾಗಿರುವ ಆಂಧ್ರದ YSR ಕಡಪಾ ಜಿಲ್ಲೆಯಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ ಈ ವೈರಸ್. ಕಡಪಾ ಜಿಲ್ಲೆಯಲ್ಲಿ ಹಲವರಿಗೆ ಸೋಂಕು ಕಾಣಿಸಿಕೊಂಡಿದ್ದು 2 ಮೃತಪಟ್ಟಿದ್ದಾರೆ ಕೂಡ. ಸೋಂಕಿತರಲ್ಲಿ 25 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯೂ ಕೂಡ ಸೇರಿದ್ದು ಸದ್ಯ ಸಕ್ರಿಯ ಪ್ರಕರಣಗಳ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಹೊಸ ರೂಪಾಂತರ ವೈರಸ್ ಇರುವ ಶಂಕೆ ಹಿನ್ನೆಲೆ ರಕ್ತದ ಮಾದರಿಗಳನ್ನು ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆಗೆ ಈಗಾಗಲೇ ಕಳಿಸಿಕೊಡಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸೋದಕ್ಕೆ ಜಿಲ್ಲಾಡಳಿತ ಆದೇಶವನ್ನು ಕೂಡ ನೀಡಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH